ಸ್ನೇಹಿತರೆ, ಹೆತ್ತ ತಾಯಿಗಿಂತ ದೊಡ್ಡ ದೇವರು ಈ ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ಅಂತಾರೆ. ಆದರೆ ಇಂದಿನ ಕಲಿಯುಗದಲ್ಲಿ ಪೇಟೆಯ ಬಣ್ಣದ ಪ್ರಪಂಚ ಮತ್ತು ದುರಾಶೆಯ ಹೆಂಡತಿಯ ಮಾತು ಕೇಳಿ 20 ವರ್ಷಗಳ ಕಾಲ ತನಗಾಗಿ ರಕ್ತ ಸುರಿಸಿದ ಹೆತ್ತ ತಾಯಿಯನ್ನೇ ಜುಟ್ಟು ಹಿಡಿದು ರಣಮಳೆಯಲ್ಲಿ ಬೀದಿಗೆ ತಳ್ಳಿದನೊಬ್ಬ ಸಾಫ್ಟ್ವೇರ್ ಆಫೀಸರ್ ಮಗ. ಆಸ್ತಿ ಸಿಕ್ಕ ತಕ್ಷಣ ತಾಯಿಯನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಒಂದು ತುತ್ತು ಅನ್ನಕ್ಕೂ ಪರದಾಡುವಂತೆ ಮಾಡಿದ ಆ ಕಟುಕನಿಗೆ ಕಾಲ ಮತ್ತು ಕರ್ಮ ಎಂತಹ ಭೀಕರ ಶಿಕ್ಷೆ ನೀಡಿತು. ಕೋಟ್ಯಧಿಪತಿಯಾಗಿದ್ದ ಮಗ ಕೊನೆಗೆ ಹೆತ್ತ ತಾಯಿಯ ಕಾಲಬುಡಕ್ಕೆ ಭಿಕ್ಷುಕನಾಗಿ ಬಂದು ಬಿದ್ದಿದ್ದು ಹೇಗೆ? ಕಣ್ಣೀರು ತರಿಸುವ ಈ ಮಹಾಮೋಸ ಮತ್ತು ಕರ್ಮದ ಅಸಲಿ ಕಥೆಯನ್ನು ಸಂಪೂರ್ಣವಾಗಿ ನೋಡಿ. ರಾಮನಗರದ ಆ ಒಂದು ಸಣ್ಣ ಹಳ್ಳಿಯಲ್ಲಿ ಸರಸ್ವತಮ್ಮ ಎಂಬ 65 ವರ್ಷದ ವೃದ್ಧೆ ವಾಸವಾಗಿದ್ದರು. ಅವರ ಹಣೆಬರಹ ಎಷ್ಟು ಕಠಿಣವಾಗಿತ್ತೆಂದರೆ, ಮಗ ಆಕಾಶ್ಗೆ ಕೇವಲ 5 ವರ್ಷದ ಪ್ರಾಯವಿದ್ದಾಗ ಅವರ ಪತಿ ತೀವ್ರ ಕಾಯಿಲೆಯಿಂದ ತೀರಿಹೋದರು. ಅಂದಿನಿಂದ ಆ ಒಂಟಿ ತಾಯಿ ಅನುಭವಿಸಿದ ಕಷ್ಟಗಳು ಪಟ್ಟಪಾಡುಗಳು ಒಂದೆರಡಲ್ಲ. ಕೈಯಲ್ಲಿ ಕಾಸಿಲ್ಲದೆ, ತಲೆಯ ಮೇಲೆ ಸೂರಿಲ್ಲದೆ ಊರಿನ ಜಮೀನ್ದಾರರ ಮನೆಯ ಕೊಟ್ಟಿಗೆಯ ಪಕ್ಕದ ಸಣ್ಣ ಕೊಠಡಿಯಲ್ಲಿ ಆಶ್ರಯ ಪಡೆದರು. ಆ ಪುಟ್ಟ ಮಗನನ್ನು ಸಾಕಿ ದೊಡ್ಡವನನ್ನು ಮಾಡಲು ಸರಸ್ವತಮ್ಮ ಹಗಲು ರಾತ್ರಿ ಎನ್ನದೆ ಕಲ್ಲಿನ ಕ್ವಾರಿಯಲ್ಲಿ, ಹೊಲಗಳಲ್ಲಿ ಬಿಸಿಲು ಮಳೆಯೆನ್ನದೆ ಕೂಲಿ ಕೆಲಸ ಮಾಡಿದರು. ಅದೆಷ್ಟೋ ದಿನಗಳು ತಾವೇ ಹಸಿದ ಹೊಟ್ಟೆಯಲ್ಲಿ ಬರಿಕೈಲಿ ನೀರು ಕುಡಿದು ಮಲಗಿದರೂ ಮಗನಿಗೆ ಮಾತ್ರ ಯಾವುದೇ ಕಷ್ಟ ತಿಳಿಯದಂತೆ, ಇತರ ಶ್ರೀಮಂತ ಮಕ್ಕಳ ಮುಂದೆ ಅವನು ತಲೆ ತಗ್ಗಿಸದಂತೆ ನೋಡಿಕೊಂಡರು. ಹಳ್ಳಿಯ ಬೇರೆ ಹೆಣ್ಣು ಮಕ್ಕಳು ಹಬ್ಬ ಹರಿದಿನಗಳಲ್ಲಿ ರೇಷ್ಮೆ ಸೀರೆಯುಟ್ಟು ತಿರುಗಾಡುವಾಗ ಸರಸ್ವತಮ್ಮ ಮಾತ್ರ ಹರಿದು ಹೋದ ಹಳೆಯ ನೂಲಿನ ಸೀರೆಗೆ ಗಂಟು ಹಾಕಿಕೊಂಡು ದಿನ ಕಳೆಯುತ್ತಿದ್ದರು. ಮಗನಿಗೆ ಹೊಸ ಬಟ್ಟೆ ಕೊಡಿಸಲು ತಂಗಡಿಗೆಯ ಅಂಗಡಿಯಲ್ಲಿ ಗೋಗರೆಯುತ್ತಿದ್ದರು. ಸರಸ್ವತಮ್ಮನ ಆ ಜೀವಮಾನದ ತ್ಯಾಗ ಮತ್ತು ಕಣ್ಣೀರಿಗೆ ಪ್ರತಿಫಲ ಎಂಬಂತೆ ಆಕಾಶ್ ಓದಿನಲ್ಲಿ ಯಾವಾಗಲೂ ಹಳ್ಳಿಗೆ ಮೊದಲ ಸ್ಥಾನದಲ್ಲೇ ಇರುತ್ತಿದ್ದ. ದಿನಗಳು ಉರುಳಿದಂತೆ ಮಗನ ಹೈಸ್ಕೂಲ್ ಮುಗಿದು ಪೇಟೆಯ ಕಾಲೇಜಿಗೆ ಸೇರಿಸುವ ಸಮಯ ಬಂದಾಗ ಸರಸ್ವತಮ್ಮನ ಹತ್ತಿರ ಒಂದೇ ಒಂದು ನಯಾ ಪೈಸೆ ಇರಲಿಲ್ಲ. ಆಗ ಅವರು ಹೆದರದೆ ತಮಗೆ ಉಳಿದಿದ್ದ ಒಂದೇ ಒಂದು ಆಸ್ತಿಯಾದ ತಾಯಿಯ ಕಡೆಯಿಂದ ಬಂದಿದ್ದ ಚಿನ್ನದ ಒಡವೆಯನ್ನು ಅಡವಿಟ್ಟು ಆಕಾಶ್ನನ್ನು ಪಟ್ಟಣದ ದೊಡ್ಡ ಕಾಲೇಜಿಗೆ ಸೇರಿಸಿದರು. ಕಾಲೇಜಿನ ಫೀಸ್ ಕಟ್ಟಲು ಪ್ರತಿ ತಿಂಗಳು ಜಮೀನ್ದಾರರ ಕಾಲಿಗೆ ಬಿದ್ದು ಮುಂಗಡ ಹಣ ಇಸ್ಕೊಂಡು ಬರ್ತಾಯಿದ್ರು. ಆ ತಾಯಿಯ ನಿಸ್ವಾರ್ಥ ದುಡಿತ ಮತ್ತು ನಂಬಿಕೆ ವ್ಯರ್ಥವಾಗಲಿಲ್ಲ. ಕಾಲೇಜು ಮುಗಿಯುತ್ತಿದ್ದಂತೆ ಪೇಟೆಯ ಒಂದು ದೊಡ್ಡ ಬಹುರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಆಕಾಶ್ಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳದ ಕೆಲಸ ಸಿಕ್ಕಿತು. ಮಗನಿಗೆ ದೊಡ್ಡ ಆಫೀಸರ್ ಕೆಲಸ ಸಿಕ್ಕ ಆ ದಿನ ಸರಸ್ವತಮ್ಮ ಊರಿನ ಆಂಜನೇಯ ದೇವಸ್ಥಾನದ ಕಲ್ಲಿನ ಪಡಿಯ ಮೇಲೆ ಕುಳಿತು ಹಗಲಲ್ಲೇ ಕಣ್ಣೀರು ಹಾಕುತ್ತಾ ದೇವರಿಗೆ ಕೈಮುಗಿದಿದ್ದರು. ತಾನು ಇಷ್ಟು ವರ್ಷ ಹೆತ್ತ ಕರುಳಿಗಾಗಿ ಪಟ್ಟ ಕಷ್ಟಕ್ಕೆಲ್ಲ ಇಂದಿಗೆ ಮುಕ್ತಿ ಸಿಕ್ಕಿತು. ಇನ್ಮೇಲೆ ತನ್ನ ಮಗ ತನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ಆ ಕತ್ತಲೆ ಕೋಣೆಯಿಂದ ಬಿಡುಗಡೆ ಸಿಗುತ್ತದೆ ಎಂದು ಆ ನಿಷ್ಕಲ್ಮಶ ತಾಯಿ ನಂಬಿದ್ದರು. ಆಕಾಶ್ ಕೂಡ ಆರಂಭದಲ್ಲಿ ಅಮ್ಮನೇ ನನ್ನ ಪ್ರಪಂಚ, ನನ್ನ ದೇವತೆ ಅಂದುಕೊಂಡಿದ್ದ. ಮೊದಲ ತಿಂಗಳ ಸಂಬಳ ಬಂದಾಗ ಅಮ್ಮನಿಗೆ ಹಳ್ಳಿಗೆ ಬಂದು ಹೊಸ ಸೀರೆ ಕೊಡಿಸಿ ಆಶೀರ್ವಾದ ತಗೊಂಡಿದ್ದ. ಆದರೆ ಪೇಟೆಯ ಬಣ್ಣದ ಪ್ರಪಂಚ, ಕಣ್ಣು ಕೋರಾಯಿಸುವ ಲೈಫ್ ಸ್ಟೈಲ್ ಮತ್ತು ಕೈತುಂಬಾ ಸಿಗುವ ದುಡ್ಡಿನ ವ್ಯಾಮೋಹ ನಿಧಾನವಾಗಿ ಮನುಷ್ಯನ ಬುದ್ಧಿಯನ್ನೇ ಹೇಗೆ ಮರುಳು ಮಾಡುತ್ತದೆ ಹಾಗೂ ಹೆತ್ತ ತಾಯಿಯ ತ್ಯಾಗವನ್ನು ಹೇಗೆ ಮರೆಸುತ್ತದೆ ಎಂಬ ಕಟು ಸತ್ಯ ಆ ಮುಗ್ಧ ತಾಯಿಗೆ ತಿಳಿದಿರಲಿಲ್ಲ. ಸಿಟಿಯ ದೊಡ್ಡ ದೊಡ್ಡ ಮಾಲ್ಗಳು, ಪಾರ್ಟಿಗಳು ಮತ್ತು ಅಲ್ಲಿನ ಶ್ರೀಮಂತ ಸ್ನೇಹಿತರ ಸಹವಾಸ ಆಕಾಶ್ನ ಹಳ್ಳಿಯ ಗುಣವನ್ನು ಬದಲಾಯಿಸಲು ಶುರುಮಾಡಿತು. ಹಳ್ಳಿಯಿಂದ ಅಮ್ಮ ಫೋನ್ ಮಾಡಿದರೆ ಆಫೀಸ್ನಲ್ಲಿದ್ದೀನಿ ಆಮೇಲೆ ಮಾಡ್ತೀನಿ ಎಂದು ಕರೆಯನ್ನು ಕಟ್ ಮಾಡಲಾರಂಭಿಸಿದ. ಹೆತ್ತ ತಾಯಿಯ ಪ್ರೀತಿಗಿಂತ ಸಿಟಿಯ ಸ್ಟೇಟಸ್ ದೊಡ್ಡದಾಗಿ ಕಂಡ ಆಕಾಶ್ನ ಜೀವನದಲ್ಲಿ ಇಡೀ ಸಂಸಾರವನ್ನೇ ನಾಶ ಮಾಡುವ ಆ ಒಂದು ಕರಾಳ ತಿರುವು ಎದುರಾಗುವ ಸಮಯ ಹತ್ತಿರ ಬಂದಿತ್ತು. ಅದೇ ಶಾಲಿನಿಯ ಪ್ರವೇಶ. ಆಕಾಶ್ನ ಜೀವನದಲ್ಲಿ ಸಿಟಿಯ ಬಣ್ಣದ ಪ್ರಪಂಚ ನಿಧಾನವಾಗಿ ಹೆತ್ತ ತಾಯಿಯ ಮುಖವನ್ನೇ ಮರೆಸುವಂತೆ ಮಾಡುತ್ತಿದ್ದ ಆ ದಿನಗಳಲ್ಲಿಯೇ ಅವನ ಕಣ್ಣಿಗೆ ಬಿದ್ದವಳು ಶಾಲಿನಿ. ಅವಳು ಅದೇ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಹೊಸದಾಗಿ ಮ್ಯಾನೇಜರ್ ಆಗಿ ಸೇರಿದ ಆಫೀಸರ್. ನೋಡಲು ಅತ್ಯಂತ ಸುಂದರ, ಮಾಡರ್ನ್ ಉಡುಪು, ಕಣ್ಣು ಕೋರೈಸುವ ಕಾರು ಹಾಗೂ ಶ್ರೀಮಂತಿಕೆಯ ಅಹಂಕಾರ ಅವಳ ಪ್ರತಿ ಹೆಜ್ಜೆಯಲ್ಲೂ ಎದ್ದು ಕಾಣುತ್ತಿತ್ತು. ಆರಂಭದಲ್ಲಿ ಹಳ್ಳಿಯ ಮುಗ್ಧ ಹುಡುಗನಂತಿದ್ದ ಆಕಾಶ್ನನ್ನು ಕಂಡರೆ ಶಾಲಿನಿಗೆ ಕೀಳರಿಮೆ ಇತ್ತು. ಆದರೆ ಆಕಾಶ್ ಕಷ್ಟಪಟ್ಟು ಕೆಲಸ ಮಾಡುವ ರೀತಿ ಮತ್ತು ಅವನಿಗೆ ಕಂಪನಿಯಲ್ಲಿ ಸಿಗುತ್ತಿದ್ದ ಪ್ರಮೋಷನ್ಗಳನ್ನು ನೋಡಿ ಅವಳು ನಿಧಾನವಾಗಿ ಅವನಿಗೆ ಹತ್ತಿರವಾಗಲು ಶುರುಮಾಡಿದಳು. ಆದರೆ ಶಾಲಿನಿಯ ಈ ಪ್ರೀತಿಯ ನಾಟಕದ ಹಿಂದೆ ಒಂದು ಕರಾಳವಾದ, ಯಾರಿಗೂ ತಿಳಿಯದ ದುರಾಸೆಯ ರಹಸ್ಯವಿತ್ತು. ಒಮ್ಮೆ ಆಫೀಸ್ನ ಪಾರ್ಟಿಯೊಂದರಲ್ಲಿ ಆಕಾಶ್ ತನ್ನ ಹಳ್ಳಿಯ ಹಿನ್ನೆಲೆಯ ಬಗ್ಗೆ ಮತ್ತು ರಾಮನಗರದ ಹಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲೇ ತಾಯಿಯ ಹೆಸರಿನಲ್ಲಿರುವ 5 ಎಕರೆ ಜಮೀನಿನ ಬಗ್ಗೆ ಶಾಲಿನಿ ಎದುರು ಆಕಸ್ಮಿಕವಾಗಿ ಬಾಯ್ಬಿಟ್ಟಿದ್ದ. ಇಂದಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಹಳ್ಳಿಯ ಆ ಜಮೀನಿನ ಮೌಲ್ಯ ಕನಿಷ್ಠ ಅಂದರೂ 3 ರಿಂದ 4 ಕೋಟಿ ರೂಪಾಯಿ ದಾಟುತ್ತದೆ ಎಂಬ ಸತ್ಯ ಶಾಲಿನಿಯ ತಲೆಯಲ್ಲಿ ತಕ್ಷಣವೇ ಹೊಳೆಯಿತು. ಅಷ್ಟೇ, ಅಲ್ಲಿಂದ ಅವಳ ಅಸಲಿ ಸಂಚು ಆರಂಭವಾಯಿತು.
ಆಕಾಶ್ ಹಳ್ಳಿಯವನಾದರೂ ಅವನ ಹೆಸರಿನಲ್ಲಿ ಇಷ್ಟೊಂದು ದೊಡ್ಡ ಆಸ್ತಿ ಸಿಗುತ್ತದೆ ಎಂದಾದರೆ ಅವನನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳುವುದು ಅವಳಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ದಿನಾ ಆಫೀಸ್ನಲ್ಲಿ ಆಕಾಶ್ಗೆ ಕಾಫಿ ತಂದುಕೊಡುವುದು, ಅವನ ಕೆಲಸದಲ್ಲಿ ಸಹಾಯ ಮಾಡುವಂತೆ ನಟಿಸುವುದು ಮತ್ತು ನೈಟ್ ಡ್ರೈವ್ಗಳಿಗೆ ಕರೆದುಕೊಂಡು ಹೋಗುವ ಮೂಲಕ ಆಕಾಶ್ನನ್ನು ಸಂಪೂರ್ಣವಾಗಿ ತನ್ನ ಮೋಹದ ಜಾಲಕ್ಕೆ ಎಳೆದುಕೊಂಡಳು. ಆಕಾಶ್ ಎಷ್ಟು ಮೂರ್ಖನಾಗಿದ್ದನೆಂದರೆ ಶಾಲಿನಿಯ ನಕಲಿ ಪ್ರೀತಿಯ ಮುಂದೆ ಅವನಿಗೆ 20 ವರ್ಷಗಳ ಕಾಲ ತನಗಾಗಿ ರಕ್ತ ಸುರಿಸಿದ ಹೆತ್ತ ತಾಯಿಯ ಮುಖವೇ ಮರೆತು ಹೋಗಿತ್ತು. ಹಳ್ಳಿಯಲ್ಲಿ ಸರಸ್ವತಮ್ಮ ದಿನಾ ಸಂಜೆ ಮಗ ಫೋನ್ ಮಾಡಬಹುದು ಎಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಕೈಯಲ್ಲಿ ಹಿಡಿದು ದೇವಸ್ಥಾನದ ಪಡಸಾಲೆ ಮೇಲೆ ಕುಳಿತಿರುತ್ತಿದ್ದರು. ಆದರೆ ಆಕಾಶ್ ಮಾತ್ರ ಸಿಟಿಯ ಪಬ್ಗಳಲ್ಲಿ ಶಾಲಿನಿಯ ಜೊತೆ ವೈನ್ ಗ್ಲಾಸ್ ಹಿಡಿದು ಪಾರ್ಟಿ ಮಾಡುವುದರಲ್ಲಿ ಮುಳುಗಿದ್ದ. ಒಂದಿನ ಶಾಲಿನಿ ತನಗೆ ಹಳ್ಳಿಯ ಸಂಸ್ಕಾರ ಎಂದರೆ ತುಂಬಾ ಇಷ್ಟ ಎಂದು ನಾಟಕವಾಡಿ ಆಕಾಶ್ನನ್ನು ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದಳು. ಆಕಾಶ್ ಆನಂದದ ಮಡುವಿನಲ್ಲಿ ತೇಲಾಡುತ್ತಾ ತಕ್ಷಣವೇ ಹಳ್ಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ. ಸರಸ್ವತಮ್ಮನಿಗೆ ಮಗನ ಸಂತೋಷಕ್ಕಿಂತ ದೊಡ್ಡದು ಬೇರೇನೂ ಇರಲಿಲ್ಲ. ನನ್ನ ಮಗ ಇಷ್ಟಪಟ್ಟ ಹುಡುಗಿ ನನಗೂ ಇಷ್ಟ ಮಗನೇ, ಅವಳನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹರಸಿದರು. ಆದರೆ ಮದುವೆಯಾಗಿ ಹಳ್ಳಿಯ ಆ ಸಣ್ಣ ಹಂಚಿನ ಮನೆಗೆ ಶಾಲಿನಿ ಕಾಲಿಟ್ಟ ಮೊದಲ ದಿನವೇ ಆ ಮನೆಯಲ್ಲಿದ್ದ ದೈವಿಕ ಕಳೆ ಮಾಯವಾಯಿತು. ಹೊಸ ರೇಷ್ಮೆ ಸೀರೆಯುಟ್ಟು ಬೆಲೆಬಾಳುವ ಸೆಂಟ್ ಹಾಕಿಕೊಂಡು ಬಂದ ಶಾಲಿನಿ ಹಳ್ಳಿಯ ಹಂಚಿನ ಮನೆಯ ಗೋಡೆಗಳನ್ನು ಧೂಳನ್ನು ನೋಡಿ ಮುಖ ಸಿಂಡರಿಸಿದಳು. ಸರಸ್ವತಮ್ಮ ಎಷ್ಟೋ ಪ್ರೀತಿಯಿಂದ ಮಗ ಮತ್ತು ಸೊಸೆಗಾಗಿ ಹಳ್ಳಿಯ ಶೈಲಿಯಲ್ಲಿ ಅಡುಗೆ ಮಾಡಿ ತಟ್ಟೆ ಹಿಡಿದು ಕಾಯುತ್ತಿದ್ದರು. ಆದರೆ ಶಾಲಿನಿ ಆ ತಟ್ಟೆಯನ್ನು ನೋಡಿ, ನನಗೆ ಈ ಹಳ್ಳಿಯ ಕೊಳಕು ಊಟ ಬೇಡ, ಇಲ್ಲಿ ಇಷ್ಟೊಂದು ನೊಣಗಳು ಇವೆ, ನಾನ್ ಇಲ್ಲಿ ಒಂದೇ ಒಂದು ಸೆಕೆಂಡ್ ಇರಲ್ಲ ಎಂದು ತಟ್ಟೆಯನ್ನು ಜೋರಾಗಿ ತಳ್ಳಿ ಎದ್ದಳು. ಸರಸ್ವತಮ್ಮನ ಕಣ್ಣಲ್ಲಿ ನೀರು ಬಂದರೂ ಮಗನ ಮುಖ ನೋಡಿ ಮೌನವಾಗಿ ನುಂಗಿಕೊಂಡರು. ಅಂದಿನಿಂದ ಶಾಲಿನಿ ಆಕಾಶ್ನ ತಲೆಯನ್ನು ಸಂಪೂರ್ಣವಾಗಿ ಕೆಡಿಸಲು ಶುರುಮಾಡಿದಳು. ನೋಡು ಆಕಾಶ್, ನಿನ್ನ ಅಮ್ಮನ ಬಟ್ಟೆ ಆಚಾರ ನೋಡು, ಹಳ್ಳಿಯ ಆಳಿನ ತರ ಇದೆ. ಇವರನ್ನು ಯಾರಾದರೂ ನನ್ನ ಫ್ರೆಂಡ್ಸ್ ನೋಡಿದರೆ ನನ್ನ ಇಮೇಜ್ ಏನಾಗಬೇಡ. ಈ ಮುದಿ ಜೀವ ನಮ್ಮ ಜೊತೆ ಇದ್ದರೆ ನನಗೆ ಸಿಟಿಯಲ್ಲಿ ಬದುಕಲು ಸಾಧ್ಯವಿಲ್ಲ. ನಾವಿಬ್ಬರೇ ಸಿಟಿಗೆ ಹೋಗಿ ಸೆಟಲ್ ಆಗೋಣ, ನಿನ್ನ ಅಮ್ಮ ಇಲ್ಲೇ ಹಳ್ಳಿಯಲ್ಲೇ ಇರಲಿ ಎಂದು ದಿನಾರಾತ್ರಿ ಬೆಡ್ರೂಮ್ನಲ್ಲಿ ಬೆಂಕಿ ಹಚ್ಚಲು ಶುರುಮಾಡಿದಳು. ಹೆಂಡತಿಯ ಕಾಮದ ಮತ್ತು ಮೋಹದ ಬಲೆಯಲ್ಲಿ ಸಿಲುಕಿದ್ದ ಆಕಾಶ್ಗೆ ಹೆಂಡತಿಯ ಪ್ರತಿಯೊಂದು ಕ್ರೂರ ಮಾತು ಸತ್ಯವೆಂದೇ ಅನಿಸತೊಡಗಿತು. ತಾಯಿಯನ್ನು ಹಳ್ಳಿಯಲ್ಲೇ ಬಿಟ್ಟು ಹೋಗಲು ಅವರಿಬ್ಬರು ಜಂಟಿಯಾಗಿ ಒಂದು ಮಹಾಸಂಚನ್ನು ರೂಪಿಸಿದರು. ಆ ಸಂಚಿನ ಮೊದಲ ಹೆಜ್ಜೆಯೇ ಸರಸ್ವತಮ್ಮನ ಹೆಸರಿನಲ್ಲಿದ್ದ ಆ 5 ಎಕರೆ ಜಮೀನನ್ನು ಕಿತ್ತುಕೊಳ್ಳುವುದು. ಸರಸ್ವತಮ್ಮನ ಹೆಸರಿನಲ್ಲಿದ್ದ ಆ 5 ಎಕರೆ ಚಿನ್ನದಂತಹ ಜಮೀನನ್ನು ಹೇಗಾದರೂ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದ ಶಾಲಿನಿ ಅತ್ಯಂತ ಕ್ರೂರವಾದ ನಾಟಕವೊಂದನ್ನು ಶುರುಮಾಡಿದಳು. ಹಳ್ಳಿಯಿಂದ ಸಿಟಿಗೆ ಮರಳಿದ ಕೆಲವೇ ದಿನಗಳಲ್ಲಿ ಅವಳು ಹಠಾತ್ತನೆ ಆಫೀಸ್ಗೆ ಹೋಗುವುದನ್ನು ನಿಲ್ಲಿಸಿದಳು. ದಿನವಿಡೀ ಬೆಡ್ರೂಮ್ನಲ್ಲಿ ಕತ್ತಲೆ ಮಾಡಿಕೊಂಡು ಮುಖವನ್ನು ಬಾಡಿಸಿಕೊಂಡು ಮಲಗತೊಡಗಿದಳು. ಆಕಾಶ್ ಗಾಬರಿಯಿಂದ ಏನಾಯಿತು ಶಾಲಿನಿ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗಲೆಲ್ಲ ಅವಳು ಜೋರಾಗಿ ಅಳುತ್ತಾ ಅವನನ್ನು ದೂರ ತಳ್ಳುತ್ತಿದ್ದಳು. ಒಂದಿನ ಸಂಜೆ ಆಕಾಶ್ ಆಫೀಸ್ನಿಂದ ಮನೆಗೆ ಬಂದಾಗ ಶಾಲಿನಿ ನೆಲದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಾ ಕೈಯಲ್ಲಿ ಕೆಲವು ನಕಲಿ ವೈದ್ಯಕೀಯ ರಿಪೋರ್ಟ್ಗಳನ್ನು ಹಿಡಿದುಕೊಂಡಿದ್ದಳು. ಆಕಾಶ್ ಆ ಪೇಪರ್ಗಳನ್ನು ಇಸ್ಕೊಂಡು ನೋಡಿದಾಗ ಅವಳಿಗೆ ತೀವ್ರವಾದ ಮಿದುಳಿನ ಕಾಯಿಲೆ, ಬ್ರೈನ್ ಟ್ಯೂಮರ್ ಬಂದಿದೆ ಎಂದು ಬರೆಯಲಾಗಿತ್ತು. ಆ ಕಾಗದ ಪತ್ರಗಳನ್ನು ಸೃಷ್ಟಿಸಿದ್ದೇ ಶಾಲಿನಿ ಮತ್ತು ಅವಳ ಒಬ್ಬ ನಕಲಿ ಡಾಕ್ಟರ್ ಸ್ನೇಹಿತ. ಆಕಾಶ್ನ ಕೈಗಳನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾ ಶಾಲಿನಿ ಹೇಳಿದಳು, ನೋಡು ಆಕಾಶ್, ನನಗೆ ಇನ್ನು ಕೆಲವೇ ದಿನಗಳು ಮಾತ್ರ ಆಯಸ್ಸು ಇರೋದು. ನನಗೆ ಸಿಟಿಯ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತುರ್ತಾಗಿ ಚಿಕಿತ್ಸೆ ಆಗಬೇಕು. ಅದಕ್ಕೆ ಕನಿಷ್ಠ ಅಂದರೂ 50 ಲಕ್ಷ ರೂಪಾಯಿ ಹಣ ಬೇಕು. ನನ್ನ ಹತ್ತಿರ ಅಷ್ಟು ದುಡ್ಡಿಲ್ಲ, ನಿನ್ನ ಹತ್ತಿರವೂ ಇಲ್ಲ. ನಾನು ಸತ್ತು ಹೋದರೆ ನೀನು ಒಬ್ಬನೇ ಹೆಂಗೆ ಬದುಕ್ತೀಯ ಆಕಾಶ್ ಎಂದು ಅವನ ಕರಳು ಹಿಂಡುವಂತೆ ನಾಟಕವಾಡಿದಳು. ಹೆಂಡತಿಯ ನಕಲಿ ಕಣ್ಣೀರನ್ನು, ಆ ಸುಳ್ಳು ರಿಪೋರ್ಟ್ಗಳನ್ನು ನಿಜವೆಂದು ನಂಬಿದ ಆಕಾಶ್ ಸಂಪೂರ್ಣವಾಗಿ ಧೃತಿಗೆಟ್ಟು ಹೋದನು. ಅವನಿಗೆ ತಲೆ ಕೆಲಸ ಮಾಡದಂತಾಯಿತು. ತನ್ನ ಕಣ್ಣೆದುರೇ ಹೆಂಡತಿ ಸತ್ತು ಹೋಗುತ್ತಾಳೆ ಎಂಬ ಭಯ ಅವನನ್ನು ಕಾಡತೊಡಗಿತು. ನಾನು ನಿನ್ನನ್ನು ಸಾಯಲು ಬಿಡಲ್ಲ ಶಾಲಿನಿ, 50 ಲಕ್ಷ ಅಲ್ಲ 5 ಕೋಟಿ ಆದರೂ ತರ್ತೀನಿ ಎಂದು ಅವಳನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದ. ಆಗ ಶಾಲಿನಿ ನಿಧಾನವಾಗಿ ತನ್ನ ಅಸಲಿದಾಳವನ್ನು ಉರುಳಿಸಿದಳು. ಆಕಾಶ್, ಇಷ್ಟು ದೊಡ್ಡ ಮೊತ್ತದ ಹಣ ನಮಗೆ ಯಾರು ಸಾಲ ಕೊಡ್ತಾರೆ? ನಮಗೆ ಇರೋದು ಒಂದೇ ದಾರಿ. ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಅಮ್ಮನ ಹೆಸರಿನಲ್ಲಿರೋ ಆ 5 ಎಕರೆ ಜಮೀನನ್ನು ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಡಲು ಹೇಳು. ಆ ಜಮೀನಿನ ಪೇಪರ್ ಇಟ್ಟು ನಾನು ಬ್ಯಾಂಕ್ನಲ್ಲಿ ದೊಡ್ಡ ಮೊತ್ತದ ಲೋನ್ ತಗೋತೀನಿ. ನನ್ನ ಪ್ರಾಣ ಉಳಿದ ಮೇಲೆ ನಾವಿಬ್ಬರೂ ಕಷ್ಟಪಟ್ಟು ದುಡಿದು ಆ ಲೋನ್ ತೀರಿಸೋಣ. ನಿಮ್ಮ ಅಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ಖಂಡಿತ ಜಮೀನು ಕೊಡ್ತಾರೆ ಎಂದು ಆಕಾಶ್ನ ಮತಿ ಕೆಡಿಸಿದಳು. ಹೆಂಡತಿಯ ಮಾತು ಕೇಳಿದ ತಕ್ಷಣ ಆಕಾಶ್ ತಡಮಾಡದೆ ಅಂದೇ ರಾತ್ರಿ ಹಳ್ಳಿಗೆ ಕಾರು ಮಾಡಿಕೊಂಡು ಓಡಿಬಂದನು. ಮಗ ಮಧ್ಯರಾತ್ರಿಯಲ್ಲಿ ಹಠಾತ್ತನೆ ಮನೆಗೆ ಬಂದದ್ದನ್ನು ನೋಡಿ ಸರಸ್ವತಮ್ಮ ಗಾಬರಿಯಿಂದ ಎದ್ದು ಬಾಗಿಲು ತೆರೆದರು.
ಆಕಾಶ್ ಒಳಗೆ ಬಂದವನೇ ಅಮ್ಮನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಶುರುಮಾಡಿದ. ಏನಾಯ್ತು ಮಗನೇ, ಯಾಕೆ ಅಳ್ತಾ ಇದ್ದೀಯಾ? ನಿನ್ನ ಹೆಂಡತಿ ಚೆನ್ನಾಗಿದ್ದಾಳಾ ಎಂದು ಸರಸ್ವತಮ್ಮ ಆತಂಕದಿಂದ ಕೇಳಿದರು. ಆಕಾಶ್ ಮುಖವನ್ನು ಕೈಯಿಂದ ಮುಚ್ಚಿಕೊಳ್ಳುತ್ತಾ, ಅಮ್ಮ, ಶಾಲಿನಿಗೆ ದೊಡ್ಡ ಕಾಯಿಲೆ ಬಂದಿದೆ ಅಮ್ಮ. ಅವಳು ಬದುಕಬೇಕಾದರೆ ತಕ್ಷಣ ಆಪರೇಷನ್ ಮಾಡಿಸಬೇಕು. ಅದಕ್ಕೆ 50 ಲಕ್ಷ ದುಡ್ಡು ಬೇಕು. ಆಸ್ಪತ್ರೆಯವರು ದುಡ್ಡು ಕಟ್ಟದಿದ್ದರೆ ಅವಳನ್ನು ದಾಖಲು ಮಾಡಿಕೊಳ್ಳಲ್ಲ ಅಂತಿದ್ದಾರೆ. ನಮ್ಮ ಹಳ್ಳಿಯ 5 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಬರೆದುಕೊಡಮ್ಮ, ಲೋನ್ ತಗೊಂಡು ಅವಳ ಪ್ರಾಣ ಉಳಿಸ್ತೀನಿ. ಇಲ್ಲದಿದ್ದರೆ ನನ್ನ ಹೆಂಡತಿ ಸತ್ತು ಹೋಗ್ತಾಳೆ ಅಮ್ಮ ಎಂದು ಕಣ್ಣೀರು ಹಾಕಿದ. ಮಗನ ಕಣ್ಣೀರು ಮತ್ತು ಸೊಸೆಯ ಸುಳ್ಳು, ಕಾಯಿಲೆಯ ಮಾತನ್ನು ಕೇಳಿ ಸರಸ್ವತಮ್ಮನ ಎದೆ ಒಡೆದುಹೋದಂತಾಯಿತು. ಆ 5 ಎಕರೆ ಜಮೀನು ಕೇವಲ ಮಣ್ಣಲ್ಲ, ಅದು ಸರಸ್ವತಮ್ಮ 20 ವರ್ಷಗಳ ಕಾಲ ಬಿಸಿಲಿನಲ್ಲಿ ಬೆವರು ಸುರಿಸಿ, ಹೊಟ್ಟೆಗೆ ಬಟ್ಟೆ ಕಟ್ಟಿ, ಮಗನ ಭವಿಷ್ಯಕ್ಕಾಗಿ ಉಳಿಸಿಕೊಂಡು ಬಂದಿದ್ದ ಅವರ ಜೀವವಾಗಿತ್ತು. ಆದರೆ ಆ ತಾಯಿಗೆ ತನ್ನ ಆಸ್ತಿಗಿಂತ ಮಗನ ಸಂಸಾರದ ನೆಮ್ಮದಿ ದೊಡ್ಡದಾಗಿ ಕಂಡಿತು. ಮಗನ ಕಣ್ಣಲ್ಲಿ ನೀರು ನೋಡಲಾಗದ ಆ ಹಿರಿಯ ಜೀವ, ಅಳಬೇಡ ಮಗನೇ, ಆಸ್ತಿ ಹೋದರೆ ಮತ್ತೆ ಸಂಪಾದನೆ ಮಾಡಬಹುದು, ಆದರೆ ಮನುಷ್ಯನ ಪ್ರಾಣ ಹೋದರೆ ಬರಲ್ಲ. ನನ್ನ ಸೊಸೆ ಬದುಕಿ ಬಂದರೆ ಅಷ್ಟೇ ಸಾಕು. ನಾಳೆಯೇ ನಡೆ, ರಿಜಿಸ್ಟರ್ ಆಫೀಸ್ಗೆ ಹೋಗೋಣ ಎಂದು ಕಣ್ಣೀರು ಒರೆಸಿದರು. ಮಾರನೇ ದಿನ ಬೆಳಗ್ಗೆ ಸರಸ್ವತಮ್ಮ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ತಾನು ರಕ್ತ ಸುರಿಸಿ ಕಾಪಾಡಿದ್ದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆ 5 ಎಕರೆ ಜಮೀನನ್ನು ಯಾವುದೇ ಆಸೆಯಿಲ್ಲದೆ ಮಗ ಆಕಾಶ್ನ ಹೆಸರಿಗೆ ನಂಬಿಕೆಯಿಂದ ಬರೆದುಕೊಟ್ಟರು. ಜಮೀನು ಆಕಾಶ್ ಹೆಸರಿಗೆ ರಿಜಿಸ್ಟರ್ ಆದ ತಕ್ಷಣ ಆಫೀಸ್ನ ಹೊರಗೆ ಕಾರಿನಲ್ಲಿ ಕಾಯುತ್ತಿದ್ದ ಶಾಲಿನಿಯ ಮುಖದಲ್ಲಿ ಕಟುಕನಂತಹ ಕ್ರೂರ ನಗು ಮೂಡಿತು. ಆ ಅಮಾಯಕ ತಾಯಿ ತಾನು ಮಾಡಿದ ಸಹಿ ತನ್ನ ಬದುಕನ್ನೇ ಬೀದಿಗೆ ತಳ್ಳುವ ಮೃತ್ಯುಶಾಸನ ಎಂಬ ಕಟುಸತ್ಯವನ್ನು ಅರಿಯದೆ ಮಗನ ಮುಖ ನೋಡಿ ಮೌನವಾಗಿ ನಿಂತಿದ್ದರು. ಜಮೀನು ಆಕಾಶ್ ಹೆಸರಿಗೆ ನೋಂದಣಿಯಾಗುತ್ತಿದ್ದಂತೆ ಶಾಲಿನಿಯ ಆ ಮಿದುಳಿನ ಕಾಯಿಲೆಯ ನಾಟಕ ಒಂದೇ ಒಂದು ದಿನದಲ್ಲಿ ಮಾಯವಾಯಿತು. ಬ್ಯಾಂಕಿನಲ್ಲಿ ಲೋನ್ ತೆಗೆದುಕೊಳ್ಳುವ ದೊಡ್ಡ ಪ್ರಕ್ರಿಯೆಗೆ ಕೈ ಹಾಕದ ಆಕಾಶ್ ಮತ್ತು ಶಾಲಿನಿ ಮಾರನೇ ದಿನವೇ ಆ ಜಮೀನಿನ ಅಸಲಿ ಪೇಪರ್ಗಳನ್ನು ಹಿಡಿದು ಸಿಟಿಯ ಒಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಬಿಲ್ಡರ್ ಹತ್ತಿರ ಹೋದರು. ಮಾರುಕಟ್ಟೆಯಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆ 5 ಎಕರೆ ಜಮೀನನ್ನು ಕೇವಲ 2 ಕೋಟಿ ರೂಪಾಯಿ ನಗದಿಗೆ ಜಿದ್ದಿಗೆ ಬಿದ್ದವರಂತೆ ಮಾರಿಬಿಟ್ಟರು. ಕೈಯಲ್ಲಿ ಅಷ್ಟೊಂದು ದೊಡ್ಡ ಮೊತ್ತದ ಹಣದ ಕಟ್ಟುಗಳು ಬಂದ ತಕ್ಷಣ ಆಕಾಶ್ ಮತ್ತು ಶಾಲಿನಿಯ ಅಹಂಕಾರ ಆಕಾಶ ಮುಟ್ಟಿತು. ಅವರಿಗೆ ತಾವು ನಂಬಿದ ಹೆತ್ತ ತಾಯಿಗೆ ದ್ರೋಹ ಮಾಡಿದ್ದೇವೆ ಎಂಬ ಕನಿಷ್ಠ ಅಪರಾಧ ಪ್ರಜ್ಞೆಯೂ ಇರಲಿಲ್ಲ. ಆ ದುಡ್ಡಿನ ಮದದಲ್ಲಿ ಅವರು ತಕ್ಷಣವೇ ಹಳ್ಳಿಯ ಆ ಹಂಚಿನ ಮನೆಗೆ ಬೀಗ ಹಾಕಿ ಸರಸ್ವತಮ್ಮನನ್ನು ಅಲ್ಲಿಯೇ ಬಿಟ್ಟು ಸಿಟಿಯ ಅತ್ಯಂತ ಪ್ರತಿಷ್ಠಿತ ಮತ್ತು ದುಬಾರಿ ಬಡಾವಣೆಯೊಂದರಲ್ಲಿ 3 ಕೋಟಿ ರೂಪಾಯಿ ಬೆಲೆಯ ಐಷಾರಾಮಿ ಫ್ಲಾಟ್ ಒಂದನ್ನು ಖರೀದಿಸಿದರು. ಹಳ್ಳಿಯ ಆ ಒಂಟಿ ಮನೆಯಲ್ಲಿ ಮಗ ಸೊಸೆ ಹೋದ ಮೇಲೆ ಸರಸ್ವತಮ್ಮನಿಗೆ ಇರಲು ಸಾಧ್ಯವಾಗಲಿಲ್ಲ. ದಿನಾರಾತ್ರಿ ಮಗನ ನೆನಪಲ್ಲೇ ಕಣ್ಣೀರು ಹಾಕುತ್ತಿದ್ದ ಆ ತಾಯಿ ಕೊನೆಗೆ ಮಗನಿಗೆ ಭಾರವಾಗದಂತೆ ಇರಲು ನಿರ್ಧರಿಸಿ ತನಗಿದ್ದ ಹಳೆಯ ಬಟ್ಟೆಗಳ ಸಣ್ಣ ಮೂಟೆಯನ್ನು ಕಟ್ಟಿಕೊಂಡು ಬಸ್ ಹತ್ತಿ ಸಿಟಿಯ ಆ ಹೊಸ ಅರಮನೆಯಂತಹ ಮನೆಗೆ ಬಂದು ತಲುಪಿದರು. ಮಗನ ದೊಡ್ಡ ಮನೆ, ಅಲ್ಲಿನ ಕಾರು, ಬಂಗಲೆಯನ್ನು ನೋಡಿ ಆ ಅಮಾಯಕ ತಾಯಿ ತಾನು ಪಟ್ಟ ಕಷ್ಟಕ್ಕೆಲ್ಲ ಇಂದಿಗೆ ಸಾರ್ಥಕವಾಯಿತು ಎಂದು ಭಾವಿಸಿದ್ದರು. ಆದರೆ ಆ ಐಷಾರಾಮಿ ಫ್ಲಾಟ್ಗೆ ಕಾಲಿಟ್ಟ ಸರಸ್ವತಮ್ಮನಿಗೆ ಅಲ್ಲಿ ಕಾಯುತ್ತಿದ್ದುದು ನರಕಯಾತನೆ. ಹೊಸ ಮನೆಗೆ ಬಂದ ತಾಯಿಯನ್ನು ನೋಡಿ ಆಕಾಶ್ ಕನಿಷ್ಠ ಪ್ರೀತಿಯಿಂದ ಮಾತನಾಡಿಸಲೂ ಇಲ್ಲ. ಇನ್ನು ಸೊಸೆ ಶಾಲಿನಿಯಂತೂ ಸರಸ್ವತಮ್ಮ ಕಾಲಿಡುತ್ತಿದ್ದಂತೆ ಮುಖ ತಿರುಗಿಸಿ, ನೋಡು ಆಕಾಶ್, ಈ ಮುದುಕಿ ಹಳ್ಳಿಯ ಕೊಳಕು ಬಟ್ಟೆಗಳನ್ನ ಹಿಡ್ಕೊಂಡು ಬಂದು ನನ್ನ ಇಡೀ ಬಂಗಲೆಯ ಅಂದವನ್ನೇ ಕೆಡಿಸ್ತಾ ಇದ್ದಾಳೆ. ಇವಳನ್ನ ನನ್ನ ಲಿವಿಂಗ್ ರೂಂನಲ್ಲಿ ಕೂರಿಸೋಕೆ ನನಗೆ ಅಸಹ್ಯ ಆಗುತ್ತೆ ಎಂದು ಜೋರಾಗಿ ಕಿರುಚಾಡಿದಳು. ಹೆಂಡತಿಯ ಮಾತಿಗೆ ಮರುಮಾತನಾಡದ ಆಕಾಶ್ ಹೆತ್ತ ತಾಯಿಯ ಕೈಯಲ್ಲಿದ್ದ ಬಟ್ಟೆಯ ಮೂಟೆಯನ್ನು ಕಿತ್ತುಕೊಂಡು ಮನೆಯ ತೀರಾ ಇಕ್ಕಟ್ಟಾದ ಮೂಲೆಯಲ್ಲಿದ್ದ ಗಾಳಿ ಬೆಳಕು ಬರದ ಕತ್ತಲೆಯಾದ ಒಂದು ಸಣ್ಣ ಸ್ಟೋರ್ ರೂಂಗೆ ಅವಳನ್ನು ತಳ್ಳಿ ಬಾಗಿಲು ಹಾಕಿದನು. ಅಮ್ಮ, ನೀನು ಇನ್ಮೇಲೆ ಇಲ್ಲೇ ಇರಬೇಕು. ಹೊರಗಡೆ ಹಜಾರಕ್ಕೆ ಬಂದು ಶಾಲಿನಿಗೆ ಕಿರಿಕಿರಿ ಮಾಡಬೇಡ ಎಂದು ಕಟುಭಾಷೆಯಲ್ಲಿ ಹೇಳಿ ಹೊರಟು ಹೋದ. ಆ ಕತ್ತಲೆ ಕೋಣೆಯ ನೆಲದ ಮೇಲೆ ಕುಳಿತು ಸರಸ್ವತಮ್ಮ ಬಿಕ್ಕಿ ಬಿಕ್ಕಿ ಅತ್ತರು. ತಾನು ಜನ್ಮ ನೀಡಿ ಪ್ರೀತಿಯಿಂದ ಸಾಕಿ ತನ್ನ ಜೀವನವನ್ನೇ ಧಾರೆ ಎರೆದ ಮಗನೇ ಇಂದು ತನ್ನನ್ನು ಒಬ್ಬ ಅಪರಾಧಿಯಂತೆ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿದನಲ್ಲ ಎಂದು ಅವರ ಕರಳು ನೊಂದಿತು. ಆದರೆ ಆ ತಾಯಿಯ ಕಣ್ಣೀರು ಆ ಕಲ್ಲಾದ ದಂಪತಿಗಳ ಮನಸ್ಸನ್ನು ಕರಗಿಸಲಿಲ್ಲ. ಹೊಸ ಫ್ಲಾಟ್ಗೆ ಬಂದ ಕೆಲವೇ ದಿನಗಳಲ್ಲಿ ಶಾಲಿನಿ ಇನ್ನೂ ಒಂದು ಕ್ರೂರವಾದ ನಿರ್ಧಾರ ಮಾಡಿದಳು. ಅವಳು ಮನೆಯಲ್ಲಿದ್ದ ಅಡುಗೆಯವಳನ್ನು ಮತ್ತು ಕಸಪಾತ್ರೆ ತೊಳೆಯುವ ಕೆಲಸದವಳನ್ನು ತಕ್ಷಣವೇ ಕೆಲಸದಿಂದ ತೆಗೆದುಹಾಕಿದಳು. ನಮ್ಮ ಮನೆಯಲ್ಲಿ ಉಚಿತವಾಗಿ ತಿಂದು ಬಿದ್ದಿರೋ ಮುದುಕಿ ಇದ್ದಾಳಲ್ಲ, ಅವಳ ಕೈಯಲ್ಲೇ ಎಲ್ಲಾ ಕೆಲಸ ಮಾಡಿಸೋಣ, ದುಡ್ಡು ಉಳಿಯುತ್ತೆ ಎಂದು ಸಂಚು ಹೂಡಿದಳು. ಅಂದಿನಿಂದ 65 ವರ್ಷದ ವಯಸ್ಸಾದ ಜರ್ಜರಿತ ದೇಹದ ಸರಸ್ವತಮ್ಮನಿಗೆ ಇಡೀ ಐಷಾರಾಮಿ ಮನೆಯ ಕಸ ಹೊಡೆಯುವುದು, ಭಾರವಾದ ಪಾತ್ರೆಗಳನ್ನು ತೊಳೆಯುವುದು ಮತ್ತು ಇಡೀ ದಿನ ನಿಂತುಕೊಂಡೇ ಅಡುಗೆ ಮಾಡುವ ಕಠಿಣ ಕೆಲಸಗಳನ್ನು ಬಲವಂತವಾಗಿ ತಲೆಗೆ ಕಟ್ಟಲಾಯಿತು.
ವಯಸ್ಸಾದ ಆ ಜೀವಕ್ಕೆ ಅಷ್ಟೊಂದು ಕೆಲಸ ಮಾಡಲು ಶಕ್ತಿಯಿಲ್ಲದೆ ಕೈಕಾಲುಗಳು ನಡುಗುತ್ತಿದ್ದರೂ ಸೊಸೆಯ ಬೈಗುಳಕ್ಕೆ ಹೆದರಿ ಕಣ್ಣೀರು ಒರೆಸಿಕೊಳ್ಳುತ್ತಾ ದಿನವಿಡೀ ದುಡಿಯುತ್ತಿದ್ದರು. ಆದರೆ ಆ ಕ್ರೂರಿಯಾದ ಸೊಸೆಯ ರಾಕ್ಷಸತನ ಅಲ್ಲಿಗೂ ನಿಲ್ಲಲಿಲ್ಲ. ಸರಸ್ವತಮ್ಮ ಇಡೀ ದಿನ ಕಷ್ಟಪಟ್ಟು ದುಡಿದರೂ ಶಾಲಿನಿ ಅವರಿಗೆ ಕನಿಷ್ಠ ಹೊಟ್ಟೆ ತುಂಬಾ ಅನ್ನವನ್ನು ನೀಡುತ್ತಿರಲಿಲ್ಲ. ನೀನು ವಯಸ್ಸಾದವಳು, ಸುಮ್ಮನೆ ಕೂತು ತಿಂದರೆ ರೋಗಗಳು ಬರುತ್ತವೆ, ಅತಿಯಾಗಿ ತಿಂದರೆ ದಪ್ಪಗಾಗಿ ಕೆಲಸ ಮಾಡಲು ಆಗಲ್ಲ ಎಂದು ಹೇಳಿ ದಿನಕ್ಕೆ ಕೇವಲ ಒಂದು ಹೊತ್ತು ಒಣಗಿದ ರೊಟ್ಟಿ ಮತ್ತು ಸ್ವಲ್ಪ ನೀರನ್ನು ಮಾತ್ರ ಆ ಕತ್ತಲೆ ಕೋಣೆಗೆ ಎಸೆಯುತ್ತಿದ್ದಳು. ಮಗ ಆಕಾಶ್ ದಿನ ಸಂಜೆ ಆಫೀಸ್ನಿಂದ ಬಂದು ಡೈನಿಂಗ್ ಟೇಬಲ್ ಮೇಲೆ ತರಹೇವಾರಿ ಖಾದ್ಯಗಳನ್ನು ತಿನ್ನುತ್ತಿದ್ದಾಗ ತನ್ನ ಹೆತ್ತ ತಾಯಿ ಹಸಿವಿನಿಂದ ಕತ್ತಲೆ ಕೋಣೆಯಲ್ಲಿ ಕಣ್ಣೀರು ಹಾಕುತ್ತಿರುವುದನ್ನು ಕಣ್ಣಾರೆ ನೋಡುತ್ತಿದ್ದರೂ ಹೆಂಡತಿಯ ಅಹಂಕಾರ ಮತ್ತು ದುಡ್ಡಿನ ಮದದಲ್ಲಿ ಕುರುಡನಾಗಿ ಮೂಕ ಪ್ರೇಕ್ಷಕನಾಗಿದ್ದ. ಹೆತ್ತ ತಾಯಿಯನ್ನು ಒಬ್ಬ ಕೀಳುಮಟ್ಟದ ಆಳಿಗಿಂತ ಘೋರವಾಗಿ ಆ ಮನೆಯಲ್ಲಿ ನಡೆಸಿಕೊಳ್ಳಲಾಗುತ್ತಿತ್ತು. ಆ ತಾಯಿಯ ಹಸಿವಿನ ಒಡಲಾಳದ ಶಾಪ ಆ ಸಂಸಾರವನ್ನು ಹೇಗೆ ಭಸ್ಮ ಮಾಡಲಿದೆಯೋ ಎಂಬ ಭೀಕರ ತಿರುವು ಮುಂದಿನ ದಿನಗಳಲ್ಲಿ ಕಾಯುತ್ತಿತ್ತು. ದಿನಗಳು ಕಳೆಯುತ್ತಾ ಬಂದಂತೆ ಸರಸ್ವತಮ್ಮನ ಪರಿಸ್ಥಿತಿ ಇನ್ನು ಘೋರವಾಗಿ ಬದಲಾಗತೊಡಗಿತು. ಸರಿಯಾದ ಊಟವಿಲ್ಲದೆ ಕತ್ತಲೆ ಕೋಣೆಯ ತಣ್ಣನೆಯ ನೆಲದ ಮೇಲೆ ಮಲಗುತ್ತಿದ್ದ ಕಾರಣ ವಯಸ್ಸಾದ ಆ ಜೀವಕ್ಕೆ ತೀವ್ರವಾದ ಜ್ವರ ಆವರಿಸಿಕೊಂಡಿತ್ತು. ಮೈ ಕೆಂಡದಂತೆ ಕಾಯುತ್ತಿದ್ದರೂ ಕೆಮ್ಮು ನೆತ್ತಿಗೆ ಹತ್ತುತ್ತಿದ್ದರೂ ಆ ತಾಯಿಗೆ ಒಂದೇ ಒಂದು ಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳುವ ಹಕ್ಕಿರಲಿಲ್ಲ. ಅಂದಿನ ದಿನ ಸಿಟಿಯಲ್ಲಿ ವಿಪರೀತ ಮಳೆ ಸುರಿಯುತ್ತಿತ್ತು. ಚಳಿ ಮೂಳೆಗೆ ಮುಟ್ಟುವಂತಿತ್ತು. ಸರಸ್ವತಮ್ಮ ಜ್ವರದ ನಡುಕದಲ್ಲೇ ಕಿಚನ್ನಲ್ಲಿ ನಿಂತು ಸೊಸೆ ಮತ್ತು ಮಗನಿಗಾಗಿ ರಾತ್ರಿಯ ಅಡುಗೆ ಸಿದ್ಧಪಡಿಸುತ್ತಿದ್ದರು. ಕಣ್ಣುಗಳು ಮಂಜಾಗುತ್ತಿದ್ದವು, ತಲೆ ಸುತ್ತೂ ಬರುತ್ತಿತ್ತು. ಒಲೆಯ ಮೇಲಿದ್ದ ಬಿಸಿ ಪಾತ್ರೆಯನ್ನು ಕೆಳಗಿಳಿಸಲು ಹೋದಾಗ ಜ್ವರದ ತೀವ್ರತೆಗೆ ಸರಸ್ವತಮ್ಮನ ಕೈಗಳು ಸಂಪೂರ್ಣವಾಗಿ ನಡುಗಿ ಹೋದವು. ಅಷ್ಟೇ, ಆ ಬಿಸಿ ಪಾತ್ರೆ ಕೈ ತಪ್ಪಿ ಪಕ್ಕದಲ್ಲೇ ಇದ್ದ ಶಾಲಿನಿಯ ಅತ್ಯಂತ ಬೆಲೆಬಾಳುವ ವಿದೇಶದಿಂದ ತರಿಸಿದ್ದ ಐಷಾರಾಮಿ ಗಾಜಿನ ಡೈನಿಂಗ್ ಸೆಟ್ ಮತ್ತು ಕ್ರಾಕರಿ ಸಾಮಗ್ರಿ ಮೇಲೆ ಬಿದ್ದಿತು. ಇಡೀ ಕಿಚನ್ ತುಂಬಾ ಗಾಜಿನ ಚೂರುಗಳು ಕಟಪಟ ಎಂದು ಒಡೆದು ಚೆಲ್ಲಾಪಿಲ್ಲಿಯಾಗಿ ಹೋದವು. ಆ ಭೀಕರ ಶಬ್ದ ಕೇಳಿ ಲಿವಿಂಗ್ ರೂಂನಲ್ಲಿ ಸೋಫಾ ಮೇಲೆ ಕೂತು ಟಿವಿ ನೋಡುತ್ತಿದ್ದ ಶಾಲಿನಿ ಬೆಂಕಿ ಉಂಡೆಯಂತೆ ಕಿಚನ್ಗೆ ಓಡಿಬಂದಳು. ನೆಲದ ಮೇಲೆ ಒಡೆದು ಬಿದ್ದಿದ್ದ ಗಾಜಿನ ಚೂರುಗಳನ್ನು ಮತ್ತು ಜ್ವರದಿಂದ ನಡುಗುತ್ತ ಗೋಡೆ ಹಿಡಿದು ನಿಂತಿದ್ದ ಸರಸ್ವತಮ್ಮನನ್ನು ನೋಡಿದ ತಕ್ಷಣ ಅವಳಿಗೆ ರಕ್ತ ನೆತ್ತಿಗೇರಿತು. ಯಾವುದೇ ಯೋಚನೆ ಮಾಡದ ಆ ರಾಕ್ಷಸಿ ಜ್ವರದಿಂದ ಬಳಲುತ್ತಿದ್ದ ಆ 65 ವರ್ಷದ ವೃದ್ಧೆಯ ಕೆನ್ನೆಗೆ ಬಲವಾಗಿ 2 ಬಾರಿಸಿದಳು. ಆ ಹೊಡೆತದ ತೀವ್ರತೆಗೆ ಸರಸ್ವತಮ್ಮನ ಮೂಗಿನಿಂದ ರಕ್ತ ಚಿಮ್ಮಿತು. ಮುಂಡೇದೆ, ಎಷ್ಟು ಕೊಬ್ಬು ನಿನಗೆ? ನನ್ನ 3 ಲಕ್ಷದ ಗಾಜಿನ ಸೆಟ್ ಒಡೆದು ಹಾಕ್ತೀಯಾ? ಹಳ್ಳಿಯಿಂದ ಇಲ್ಲಿಗೆ ಬಂದು ನನ್ನ ಆಸ್ತಿಪಾಸ್ತಿ ಎಲ್ಲಾ ನಾಶ ಮಾಡೋಕೆ ನಿಂತಿದ್ದೀಯಾ? ಎಂದು ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ತೊಡೆಗೆ ಜೋರಾಗಿ ಚಿವುಟಿದಳು. ಸರಸ್ವತಮ್ಮ ಕಣ್ಣೀರು ಹಾಕುತ್ತಾ ಕೈಮುಗಿದು, ಅಮ್ಮ, ಜ್ವರ ಬಂದು ಕಣ್ಣು ಕಾಣ್ತಿಲ್ಲಮ್ಮ, ದಯವಿಟ್ಟು ಕ್ಷಮಿಸು ಎಂದು ಕಾಲಿಗೆ ಬಿದ್ದರೂ ಅವಳ ಮನಸ್ಸು ಕರಗಲಿಲ್ಲ. ಅಷ್ಟರಲ್ಲಿ ಆಫೀಸ್ನಿಂದ ಮನೆಗೆ ಬಂದ ಆಕಾಶ್ ಏನಾಯ್ತು ಎಂದು ಗಾಬರಿಯಿಂದ ಕೇಳಿದನು. ಅಷ್ಟೇ ಕಾಯುತ್ತಿದ್ದ ಶಾಲಿನಿ ತಕ್ಷಣವೇ ಕಣ್ಣೀರು ಹಾಕುತ್ತಾ ದೊಡ್ಡ ನಾಟಕ ಶುರು ಮಾಡಿದಳು. ನೋಡು ಆಕಾಶ್, ನಿಮ್ಮ ಅಮ್ಮನ ಅಸಲಿ ರೂಪ ನೋಡು. ನೀನು ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಕೊಟ್ಟಿದ್ದೀಯ ಅನ್ನೋ ಕೋಪಕ್ಕೆ ಇವತ್ತು ನನ್ನನ್ನು ಕೊಲ್ಲೋಕೆ ಈ ಗಾಜಿನ ತಟ್ಟೆಗಳನ್ನು ತಲಾಶೆ ಮಾಡಿ ನನ್ನ ಮೇಲೆ ಎಸೆದರು. ನಾನು ಕೂದಲೆಳೆಯ ಅಂತರದಲ್ಲಿ ಬದುಕಿ ಬಂದೆ. ಇವತ್ತು ನಾನಿರ್ಬೇಕು, ಇಲ್ಲ ನಿಮ್ಮ ಅಮ್ಮ ಇರ್ಬೇಕು. ಈ ಮುದುಕಿ ಇವತ್ತೇ ಈ ಕ್ಷಣವೇ ಈ ಮನೆಯಿಂದ ಆಚೆ ಹೋಗ್ಬೇಕು. ಇಲ್ಲಾಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೂ ನಿನ್ನ ಅಮ್ಮನ ಮೇಲೂ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ತೀನಿ ಎಂದು ಬೆದರಿಕೆ ಹಾಕಿದಳು. ಹೆಂಡತಿಯ ಸುಳ್ಳು, ಕಣ್ಣೀರು ಮತ್ತು ಜೈಲಿಗೆ ಹೋಗುವ ಭಯದಿಂದ ಆಕಾಶ್ನ ವಿವೇಚನೆ ಸಂಪೂರ್ಣವಾಗಿ ಸತ್ತುಹೋಯಿತು. ತನ್ನ ಹೆತ್ತ ತಾಯಿ ಜ್ವರದಿಂದ ನಡುಗುತ್ತಿರುವುದು, ಮೂಗಿನಿಂದ ರಕ್ತ ಬರುತ್ತಿರುವುದು ಅವನ ಕಣ್ಣಿಗೆ ಕಾಣಿಸಲೇ ಇಲ್ಲ. ಹೆಂಡತಿಯ ಅಹಂಕಾರವನ್ನು ತಣಿಸಲು ಮುಂದಾದ ಆ ನರಕದ ಮಗ, ತಾಯಿ ಎಂಬ ಕರುಣೆಯೂ ಇಲ್ಲದೆ ಸರಸ್ವತಮ್ಮನ ಜುಟ್ಟನ್ನು ಹಿಡಿದು ಕತ್ತಲೆ ಕೋಣೆಯಿಂದ ಹಜಾರದವರೆಗೆ ಈಚೀಚನೆ ಎಳೆದಾಡಿದ. ಸರಸ್ವತಮ್ಮ, ಮಗನೇ, ನಾನು ಹೆತ್ತ ಮಗನ ಕಣೋ, ನೀನು ನನ್ನನ್ನು ಹೀಗೆ ಬೀದಿಗೆ ಹಾಕಬೇಡೋ ಎಂದು ಗೋಗರೆದರೂ ಅವನ ಕೈ ನಡುಗಲಿಲ್ಲ. ಆಕಾಶ್ ಆ ಕತ್ತಲೆಯಲ್ಲೇ ಸ್ಟೋರ್ ರೂಂಗೆ ಹೋಗಿ ಸರಸ್ವತಮ್ಮನ ಹಳೆಯ ಬಟ್ಟೆಗಳ ಮೂಟೆಯನ್ನು ತಂದು ಲಿಫ್ಟ್ ಆಚೆ ಎಸೆದನು. ಹೊರಗೆ ಗುಡುಗು ಸಿಡಿಲಿನೊಂದಿಗೆ ರಣಮಳೆ ಸುರಿಯುತ್ತಿತ್ತು. ಆ ಕಡು ಚಳಿಯ ಕರಾಳ ರಾತ್ರಿ ಜ್ವರದಿಂದ ನಿಲ್ಲಲು ಶಕ್ತಿಯಿಲ್ಲದ ಹೆತ್ತ ತಾಯಿಯ ಕೈ ಹಿಡಿದು ಅಪಾರ್ಟ್ಮೆಂಟ್ನ ಗೇಟ್ನಿಂದ ಆಚೆ ತಳ್ಳಿದ ಆಕಾಶ್, ಇನ್ನೊಮ್ಮೆ ಈ ಕಡೆ ಮುಖ ನೋಡಬೇಡ ಎಂದು ಗರ್ಜಿಸಿ ಕಲ್ಲಾಗಿ ಬಾಗಿಲು ಹಾಕಿಕೊಂಡನು. 20 ವರ್ಷಗಳ ಕಾಲ ತನಗಾಗಿ ಹಗಲು ರಾತ್ರಿ ರಕ್ತ ಸುರಿಸಿದ ತಾಯಿಯನ್ನು ಆಸ್ತಿ ಸಿಕ್ಕ ಮೇಲೆ ಒಂದು ಹಳೇ ನಾಯಿಗಿಂತ ಕೀಳಾಗಿ ಬೀದಿಗೆ ಎಸೆದಿದ್ದ ಆ ಪಾಪಿ ಮಗ. ಮಳೆಯ ಹನಿಗಳು ತಾಯಿಯ ಕಣ್ಣೀರನ್ನು ತೊಳೆದು ಹಾಕುತ್ತಿದ್ದವು. ಕತ್ತಲೆ ರಸ್ತೆಯಲ್ಲಿ ಯಾರೂ ಇಲ್ಲದ ಆ ಮಹಾನಗರದಲ್ಲಿ ಒಂಟಿಯಾಗಿ ಬಿದ್ದ ಆ ಜೀವ ಮುಂದೆ ಎತ್ತ ಸಾಗಲಿದೆ ಎಂಬ ಕಣ್ಣೀರಿನ ಕಡಲು ಮುಂದಿನ ಭಾಗದಲ್ಲಿ ತೆರೆದುಕೊಳ್ಳುತ್ತದೆ.
ಅಪಾರ್ಟ್ಮೆಂಟ್ನ ಕಬ್ಬಿಣದ ಗೇಟ್ ಹಕ್ಕನೆ ಮುಚ್ಚಿಕೊಳ್ಳುತ್ತಿದ್ದಂತೆ ಆಕಾಶ್ ಎಂಬ ಹೆತ್ತ ಮಗನೇ ತನ್ನ ಪಾಲಿಗೆ ಆ ಕರಾಳ ರಾತ್ರಿ ಯಮನಂತೆ ಕಂಡಿದ್ದ. ರಣಮಳೆಯ ಹನಿಗಳು ಕೆಂಡದಂತೆ ಕಾಯುತ್ತಿದ್ದ ಸರಸ್ವತಮ್ಮನ ಮುಖಕ್ಕೆ ಸೂಜಿಯಂತೆ ಚುಚ್ಚುತ್ತಿದ್ದವು. ಕೆನ್ನೆಯ ಮೇಲೆ ಹರಿಯುತ್ತಿದ್ದ ರಕ್ತಮಳೆಯ ನೀರಿನಲ್ಲಿ ತೊಳೆದು ಹೋಗುತ್ತಿದ್ದರೂ ಮನದೊಳಗಿನ ಗಾಯದಿಂದ ಹೊರಡುತ್ತಿದ್ದ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ಕೈಲಿದ್ದ ಬಟ್ಟೆಯ ಸಣ್ಣ ಮೂಟೆಯನ್ನು ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡು ಜ್ವರದ ನಡುಕದಲ್ಲೇ ಕಾಲನ್ನೆಳೆದುಕೊಂಡು ಆ ಕತ್ತಲೆ ರಸ್ತೆಯಲ್ಲಿ ಸರಸ್ವತಮ್ಮ ಹೆಜ್ಜೆ ಇಟ್ಟರು. ಇಡೀ ಮಹಾನಗರದ ರಸ್ತೆಗಳು ಮಳೆಯ ನೀರಿನಿಂದ ತುಂಬಿ ಹರಿಯುತ್ತಿದ್ದವು. ಆ ರಸ್ತೆಯಲ್ಲಿ ಹೋಗುತ್ತಿದ್ದ ದೊಡ್ಡ ದೊಡ್ಡ ಕಾರುಗಳು ಸರಸ್ವತಮ್ಮನ ಅಸಹಾಯಕ ಸ್ಥಿತಿಯನ್ನು ನೋಡಿಯೂ ನೋಡದಂತೆ ಕೆಸರು ನೀರನ್ನು ಅವರ ಮೇಲೆ ಹಾರಿಸಿಕೊಂಡು ವೇಗವಾಗಿ ಹೊರಟು ಹೋಗುತ್ತಿದ್ದವು. ಸಿಟಿಯ ನರಭಕ್ಷಕ ಬದುಕಿನಲ್ಲಿ ಈ ಒಂಟಿ ವೃದ್ಧೆಯ ಕಣ್ಣೀರಿಗೆ ಬೆಲೆಯೇ ಇರಲಿಲ್ಲ. ನಡೆಯಲು ಶಕ್ತಿಯಿಲ್ಲದೆ ತಲೆಸುತ್ತೂ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿದ್ದ ಒಂದು ಸಣ್ಣ ಬಸ್ ತಂಗುದಾಣ ಬಸ್ ಸ್ಟ್ಯಾಂಡ್ ಸರಸ್ವತಮ್ಮನ ಕಣ್ಣಿಗೆ ಬಿದ್ದಿತು. ಹೇಗೋ ಕಷ್ಟಪಟ್ಟು ಅಲ್ಲಿಗೆ ಸರಿದ ಆ ತಾಯಿ ಅಲ್ಲಿದ್ದ ಸಿಮೆಂಟ್ ಬೆಂಚ್ ಮೇಲೆ ಕುಳಿತುಕೊಳ್ಳಲು ಹೋದಾಗ ಶಕ್ತಿಯಿಲ್ಲದೆ ಕೆಳಗೆ ಬಿದ್ದರು. ರಂಗನಾಥ, ನಾನು ಯಾವ ಜನ್ಮದಲ್ಲಿ ಯಾರಿಗೆ ಏನು ದ್ರೋಹ ಮಾಡಿದ್ದೆನೋ? ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಗಲು ರಾತ್ರಿ ಕಲ್ಲಿನ ಕ್ವಾರಿಯಲ್ಲಿ ಮೈಮುರಿದು ಸಾಕಿ ಬೆಳೆಸಿದ ಮಗನೇ ಇಂದು ನನ್ನನ್ನು ಬೀದಿಗೆ ಹಾಕಿದನಲ್ಲ. ಆಸ್ತಿ ಸಿಕ್ಕ ತಕ್ಷಣ ಹೆತ್ತ ಕರುಳನ್ನೇ ಇಷ್ಟು ಕ್ರೂರವಾಗಿ ಹೊರದೂಡಿದನಲ್ಲ. ದೇವರೇ ನನಗೆ ಸಾವು ಕೊಟ್ಟುಬಿಡು, ಈ ಅವಮಾನ ತಡೆದುಕೊಳ್ಳಲು ನನ್ನಿಂದ ಆಗುತ್ತಿಲ್ಲ ಎಂದು ಆ ಮಳೆ ಸುರಿಯುವ ಕತ್ತಲಲ್ಲಿ ಆಕಾಶದ ಕಡೆ ಮುಖ ಮಾಡಿ ಬಿಕ್ಕಿ ಬಿಕ್ಕಿ ಆಕ್ರಂದನ ಮಾಡಿದರು. ಜ್ವರದ ತೀವ್ರತೆ ಹೆಚ್ಚಾಗುತ್ತಾ ಹೋಯಿತು. ನಡುಕ ತಡೆಯಲಾರದೆ ಆ ತಾಯಿ ಆ ತಣ್ಣನೆಯ ನೆಲದ ಮೇಲೆಯೇ ಸುರುಳಿ ಸುತ್ತಿಕೊಂಡು ಪ್ರಜ್ಞೆ ಕಳೆದುಕೊಂಡರು. ರಾತ್ರಿ ಕಳೆದು ಬೆಳಗ್ಗೆ ಮಳೆ ನಿಂತಾಗ ಅದೇ ರಸ್ತೆಯಲ್ಲಿ ದಿನಾ ಮುಂಜಾನೆ ತನ್ನ ಹಳೆಯ ಓಮ್ನಿ ಕಾರಿನಲ್ಲಿ ಅನಾಥರಿಗೆ ಅನ್ನ ಹಂಚಲು ಹೊರಡುತ್ತಿದ್ದ ಶಿವಣ್ಣ ಎಂಬ 60 ವರ್ಷದ ದಯಾಮಯಿ ಪುಣ್ಯಾತ್ಮನ ಕಣ್ಣಿಗೆ ಈ ವೃದ್ಧೆ ಬಿದ್ದರು. ಶಿವಣ್ಣ ಸಿಟಿಯ ಹೊರವಲಯದಲ್ಲಿ ಶ್ರೀ ಸಾಯಿ ಕರುಣಾ ಅನಾಥಾಶ್ರಮ ಎಂಬ ಸಣ್ಣ ಆಶ್ರಯ ತಾಣವನ್ನು ನಡೆಸುತ್ತಿದ್ದರು. ಬಸ್ ಸ್ಟ್ಯಾಂಡ್ನ ನೆಲದ ಮೇಲೆ ಕೆಸರು ಮುಖ ಮಾಡಿಕೊಂಡು ಹರಿದ ಸೀರೆಯಲ್ಲಿ ಜ್ವರದಿಂದ ನರಳುತ್ತಾ ಬಿದ್ದಿದ್ದ ಸರಸ್ವತಮ್ಮನನ್ನು ನೋಡಿದ ತಕ್ಷಣ ಶಿವಣ್ಣನ ಹೃದಯ ನಡುಗಿತು. ತಡಮಾಡದೆ ಕಾರಿನಿಂದ ಇಳಿದು ಓಡಿ ಬಂದ ಶಿವಣ್ಣ, ಅಮ್ಮ, ಅಮ್ಮ, ಕಣ್ಣು ಬಿಡಿ ಎಂದು ಕರೆದರು. ಆದರೆ ಸರಸ್ವತಮ್ಮನ ದೇಹ ಮರದಂತೆ ಗಟ್ಟಿಯಾಗಿತ್ತು, ಉಸಿರಾಟ ತೀರಾ ಕ್ಷೀಣವಾಗಿತ್ತು. ಶಿವಣ್ಣ ತಕ್ಷಣವೇ ಸರಸ್ವತಮ್ಮನನ್ನು ಎತ್ತಿ ಕಾರಿನ ಹಿಂಬದಿಯ ಸೀಟಿನಲ್ಲಿ ಮಲಗಿಸಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದರು. ವೈದ್ಯರು ತಪಾಸಣೆ ಮಾಡಿ ಇವರಿಗೆ ವಿಪರೀತ ಜ್ವರವಿದೆ, ರಕ್ತದೊತ್ತಡ ತೀರಾ ಕಡಿಮೆಯಾಗಿದೆ. ಸರಿಯಾದ ಸಮಯಕ್ಕೆ ನೀವು ಕರೆದುಕೊಂಡು ಬರದಿದ್ದರೆ ಇವರ ಪ್ರಾಣವೇ ಹೋಗುತ್ತಿತ್ತು. ಯಾರೋ ತುಂಬಾ ಕ್ರೂರವಾಗಿ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮೂಗಿನಿಂದ ರಕ್ತ ಬಂದಿದೆ ಎಂದು ಹೇಳಿದರು. 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಿರಂತರ ಚಿಕಿತ್ಸೆ ಮತ್ತು ಶಿವಣ್ಣನ ನಿಸ್ವಾರ್ಥ ಸೇವೆಯ ನಂತರ ಸರಸ್ವತಮ್ಮ ನಿಧಾನವಾಗಿ ಕಣ್ಣು ಬಿಟ್ಟರು. ಎದುರಿಗೆ ಅಪರಿಚಿತ ಮುಖವನ್ನು ನೋಡಿ ಹೆದರಿದ ತಾಯಿಯ ತಲೆ ಸವರುತ್ತಾ ಶಿವಣ್ಣ, ಅಮ್ಮ, ಹೆದರಬೇಡಿ, ನೀವು ಸುರಕ್ಷಿತವಾಗಿದ್ದೀರಾ. ನಿಮ್ಮ ಮಗ ಯಾರು? ನಿಮ್ಮನ್ನು ಈ ಸ್ಥಿತಿಗೆ ತಂದವರು ಯಾರು ಹೇಳಿ, ಅಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದರು. ಆದರೆ ಆ ಮಾತು ಕೇಳಿದ ತಕ್ಷಣ ಸರಸ್ವತಮ್ಮ ಜೋರಾಗಿ ಅಳುತ್ತಾ ಶಿವಣ್ಣನ ಕೈಗಳನ್ನು ಹಿಡಿದುಕೊಂಡರು. ಬೇಡಪ್ಪ, ಬೇಡ, ಯಾರ ಮೇಲೂ ಕಂಪ್ಲೇಂಟ್ ಬೇಡ. ನನ್ನನ್ನು ಬೀದಿಗೆ ಹಾಕಿದ್ದು ಬೇರೆ ಯಾರೂ ಅಲ್ಲ. ನನ್ನ ಹೆತ್ತ ಮಗನೇ ಆಸ್ತಿಗಾಗಿ ನನ್ನನ್ನು ಹೊರಹಾಕಿದ. ನನಗೆ ಈಗ ಯಾರೂ ಇಲ್ಲಪ್ಪ. ನನ್ನನ್ನು ಮತ್ತೆ ಆ ನರಕಕ್ಕೆ ಕಳುಹಿಸಬೇಡ. ನನ್ನನ್ನು ಇಲ್ಲೇ ಸಾಯಲು ಬಿಟ್ಟುಬಿಡು ಎಂದು ಕಣ್ಣೀರು ಹಾಕಿದರು. ಸರಸ್ವತಮ್ಮನ ಕಣ್ಣೀರ ಕಥೆಯನ್ನು ಕೇಳಿದ ಶಿವಣ್ಣನ ಕಣ್ಣುಗಳು ತೇವವಾದವು. ಅಮ್ಮ, ಅಳಬೇಡಿ. ಆ ಪಾಪಿ ಮಗ ನಿಮ್ಮನ್ನು ಬೇಡ ಅಂದಿರಬಹುದು. ಆದರೆ ಇನ್ಮೇಲೆ ನಾನು ನಿಮ್ಮ ಮಗ. ನನ್ನ ಆಶ್ರಮದಲ್ಲಿ ನಿಮ್ಮ ತರ 100 ಜನ ಅನಾಥರಿದ್ದಾರೆ. ನೀವು ಅಲ್ಲಿಗೆ ಬಂದು ನಮ್ಮ ಜೊತೆಯೇ ಇರಿ ಎಂದು ಸಮಾಧಾನ ಮಾಡಿದರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಸರಸ್ವತಮ್ಮ ಶಿವಣ್ಣನ ಜೊತೆ ಆ ಅನಾಥಾಶ್ರಮಕ್ಕೆ ಹೆಜ್ಜೆ ಇಟ್ಟರು. ಹೆತ್ತ ಮಗನೇ ದ್ರೋಹ ಮಾಡಿ ಬೀದಿಗೆ ಹಾಕಿದಾಗ ಯಾವ ಸಂಬಂಧವೂ ಇಲ್ಲದ ಅನಾಥಾಶ್ರಮ ಆ ತಾಯಿಗೆ ಹೊಸ ಬದುಕಿನ ಆಸರೆಯಾಯಿತು. ಆದರೆ ಇತ್ತ ಸಿಟಿಯ ಐಷಾರಾಮಿ ಬಂಗಲೆಯಲ್ಲಿ ತಾಯಿಯ ಕಣ್ಣೀರಿನ ಶಾಪ ಹೊತ್ತ ಆ ಪಾಪಿಗಳ ಸಾಮ್ರಾಜ್ಯ ಹೇಗೆ ಪತನಗೊಳ್ಳಲಿದೆ ಎಂಬ ವಿಧಿಯ ಕರಾಳ ಆಟ ಮುಂದಿನ ಭಾಗದಲ್ಲಿ ಆರಂಭವಾಗುತ್ತದೆ. ಶಿವಣ್ಣನ ಜೊತೆ ಅನಾಥಾಶ್ರಮಕ್ಕೆ ಬಂದ ಸರಸ್ವತಮ್ಮನಿಗೆ ಅಲ್ಲಿನ ವಾತಾವರಣ ಆರಂಭದಲ್ಲಿ ಹೊಸದಾಗಿ ಕಂಡರೂ ಅಲ್ಲಿ ಆಶ್ರಯ ಪಡೆದಿದ್ದ ಇತರ ವೃದ್ಧರು ಮತ್ತು ಅನಾಥ ಮಕ್ಕಳ ಕಣ್ಣೀರ ಮುಖಗಳನ್ನು ನೋಡಿದಾಗ ಆ ತಾಯಿಗೆ ತನ್ನ ಸ್ವಂತ ದುಃಖ ಮರೆತುಹೋಯಿತು. ಆಶ್ರಮದ ಪ್ರತಿಯೊಂದು ಮಗುವಿನಲ್ಲೂ ಅವಳಿಗೆ ತನ್ನ ಪುಟ್ಟ ಮಗ ಆಕಾಶ್ ಕಾಣಿಸತೊಡಗಿದ. ಸರಸ್ವತಮ್ಮ ಸುಮ್ಮನೆ ಕೂತು ಊಟ ಮಾಡುವ ಜೀವವಾಗಿರಲಿಲ್ಲ. ಜ್ವರ ವಾಸಿಯಾಗುತ್ತಿದ್ದಂತೆ ಆಕೆ ಆಶ್ರಮದ ಅಡುಗೆ ಮನೆಯ ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ತಗೊಂಡರು. ಅಲ್ಲಿನ 100 ಅನಾಥ ಜೀವಗಳಿಗೆ ದಿನಾ ಮುಂಜಾನೆ ಎದ್ದು ಎಷ್ಟೋ ಪ್ರೀತಿಯಿಂದ ಬಿಸಿ ಬಿಸಿ ಅಡುಗೆ ಮಾಡಿ ತಾಯಿಯಂತೆ ಅನ್ನ ಬಡಿಸಲು ಶುರುಮಾಡಿದರು.
ಆ ತಾಯಿಯ ಕೈರುಚಿ ಮತ್ತು ಪ್ರೀತಿಯನ್ನು ಕಂಡು ಆಶ್ರಮದ ಪ್ರತಿಯೊಬ್ಬರೂ ಸರಸ್ವತಮ್ಮನನ್ನು ಅಮ್ಮ ಎಂದೇ ಕರೆಯಲಾರಂಭಿಸಿದರು. ಹೆತ್ತ ಮಗನ ಮನೆಯ ಕತ್ತಲೆ ಕೋಣೆಯಲ್ಲಿ ಕಣ್ಣೀರು ಹಾಕುತ್ತಿದ್ದ ಆ ಜೀವಕ್ಕೆ ಈ ಅನಾಥರ ನಡುವೆ ಅಮ್ಮನಾಗಿ ಗೌರವದ ಬದುಕು ಸಿಕ್ಕಿತ್ತು. ಸರಸ್ವತಮ್ಮ ತನಗಾದ ಅನ್ಯಾಯವನ್ನು ದೇವರಿಗೆ ಬಿಟ್ಟು ನಿಗರ್ವಿಯಾಗಿ ಹೊಸ ಬದುಕನ್ನು ಕಟ್ಟಿಕೊಂಡರು. ಆದರೆ ಇತ್ತ ಸಿಟಿಯ ಐಷಾರಾಮಿ ಫ್ಲಾಟ್ನಲ್ಲಿ ತಾಯಿಯನ್ನು ನಡುರಸ್ತೆಯಲ್ಲಿ ತಳ್ಳಿದ ಆಕಾಶ್ ಮತ್ತು ಶಾಲಿನಿಯ ಪಾಪದ ಸಾಮ್ರಾಜ್ಯಕ್ಕೆ ವಿಧಿಯ ಕರಾಳ ದೃಷ್ಟಿ ಬಿದ್ದಿತ್ತು. ತಾಯಿಯ ಹಸಿದ ಒಡಲಾಳದ ಶಾಪ ಆ ಮನೆಯ ಗೋಡೆಗಳಲ್ಲೂ ಅಲೆಯುತ್ತಿತ್ತು. ಹೆತ್ತ ತಾಯಿಯನ್ನು ಹೊರಹಾಕಿದ ಮೇಲೆ ಆಕಾಶ್ನ ಮನಸ್ಸಿನಲ್ಲಿ ನೆಮ್ಮದಿ ಎಂಬುದು ಸಂಪೂರ್ಣವಾಗಿ ಮಾಯವಾಯಿತು. ರಾತ್ರಿ ಮಲಗಿದರೆ ಸಾಕು ಮಳೆಯಲ್ಲಿ ನಡುಗುತ್ತಾ ಕಣ್ಣೀರು ಹಾಕುತ್ತಿದ್ದ ತಾಯಿಯ ಮುಖವೇ ಕಣ್ಣ ಮುಂದೆ ಬಂದು ಗಾಬರಿಯಿಂದ ಎದ್ದು ಕೂರುತ್ತಿದ್ದ. ಹೆಂಡತಿ ಶಾಲಿನಿಯ ಅಸಲಿ ರೂಪ ಕೂಡ ಈಗ ನಿಧಾನವಾಗಿ ಹೊರಬರುತ್ತಿತ್ತು. ತಾಯಿಯ 5 ಎಕರೆ ಜಮೀನನ್ನು ಮಾರಿ ಬಂದ 2 ಕೋಟಿ ರೂಪಾಯಿ ನಗದು ಕೈ ಸೇರಿದ ತಕ್ಷಣ ಶಾಲಿನಿಯ ತಲೆಯಲ್ಲಿದ್ದ ಬುದ್ಧಿಮಂಕಾಗಿತ್ತು. ಅವಳಿಗೆ ದುಡ್ಡಿನ ಅಹಂಕಾರ ತಲೆಗೇರಿತ್ತು. ಶಾಲಿನಿಗೆ ಸಿಟಿಯ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದುಬಾರಿ ನೈಟ್ ಪಾರ್ಟಿಗಳನ್ನು ಮಾಡುವುದು, ಶೇರ್ ಮಾರ್ಕೆಟ್ನಲ್ಲಿ ಕೋಟ್ಯಂತರ ರೂಪಾಯಿ ಹಣ ಹೂಡುವುದು ಮತ್ತು ಆಕಾಶ್ಗೆ ಗೊತ್ತಿಲ್ಲದಂತೆ ಆನ್ಲೈನ್ ಜೂಜಿನ ಗ್ಯಾಂಬ್ಲಿಂಗ್ ಚಟ ಹತ್ತಿತ್ತು. ಹಗಲು ರಾತ್ರಿ ದುಡ್ಡಿನ ಮದದಲ್ಲಿ ತೇಲುತ್ತಿದ್ದ ಶಾಲಿನಿ ಆಕಾಶ್ನ ಮಾತನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಆಕಾಶ್ ಏನಾದರೂ ಹೇಳಲು ಬಂದರೆ, ನೋಡು ಆಕಾಶ್, ನೀನು ಇವತ್ತು ಈ ಐಷಾರಾಮಿ ಫ್ಲಾಟ್ನಲ್ಲಿ ಇದ್ದೀಯಾ ಅಂದ್ರೆ ಅದಕ್ಕೆ ನನ್ನ ಬುದ್ಧಿನೇ ಕಾರಣ. ನಿಮ್ಮ ಅಮ್ಮನ ಆಸ್ತಿ ಮಾರೋ ತರ ಐಡಿಯಾ ಕೊಟ್ಟಿದ್ದೆ ನಾನು. ನನ್ನ ಎದುರು ಜಾಸ್ತಿ ಮಾತನಾಡಬೇಡ ಎಂದು ಗಂಡನನ್ನೇ ಆಳಿಗಿಂತ ಕೀಳಾಗಿ ನಡೆಸಿಕೊಳ್ಳಲು ಶುರುಮಾಡಿದಳು. ಹೆಂಡತಿಯ ಕಾಮ ಮತ್ತು ಮೋಹದ ಬಲೆಯಲ್ಲಿ ಸಿಲುಕಿ ತಾಯಿಗೆ ದ್ರೋಹ ಮಾಡಿದ್ದ ಆಕಾಶ್ ಈಗ ಹೆಂಡತಿಯ ಎದುರು ಮೂಕಪ್ರಾಣಿಯಂತೆ ತಲೆ ತಗ್ಗಿಸಿ ನಿಲ್ಲುವಂತಾಯಿತು. ಕರ್ಮದ ಮೊದಲ ಹೊಡೆತ ಬಿದ್ದಿದ್ದು ಶಾಲಿನಿಯ ಜೂಜಿನ ಚಟದಿಂದ. ಶೇರ್ ಮಾರ್ಕೆಟ್ನಲ್ಲಿ ಒಂದೇ ದಿನದಲ್ಲಿ ಶಾಲಿನಿ ಹೂಡಿದ್ದ 1 ಕೋಟಿ ರೂಪಾಯಿ ಹಣ ಸಂಪೂರ್ಣವಾಗಿ ಮುಳುಗಿಹೋಯಿತು. ಆ ನಷ್ಟವನ್ನು ತೀರಿಸಲು ಅವಳು ಜೂಜಿನ ಬುಕ್ಕಿಗಳ ಹತ್ತಿರ ಇನ್ನೂ 50 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಳು. ಸಾಲದ ಹಣವನ್ನು ವಾಪಸ್ ಕೇಳಲು ಕ್ರೂರಿಗಳಾದ ಸಾಲದ ದಂಧೆಕೋರರು ದಿನ ಆಕಾಶ್ನ ಮನೆ ಬಾಗಿಲಿಗೆ ಬಂದು ನಿಲ್ಲಲಾರಂಭಿಸಿದರು. ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ಮನೆಯಲ್ಲಿದ್ದ ಬೆಲೆಬಾಳುವ ವಸ್ತುಗಳನ್ನು ಎತ್ಕೊಂಡು ಹೋಗತೊಡಗಿದರು. ಅಷ್ಟೇ ಅಲ್ಲದೆ ಶಾಲಿನಿ ಕೆಲಸ ಮಾಡುತ್ತಿದ್ದ ಸಾಫ್ಟ್ವೇರ್ ಕಂಪನಿಯಲ್ಲೂ ಅವಳ ದುರಾಸೆ ನಿಲ್ಲಲಿಲ್ಲ. ಜೂಜಿನ ಸಾಲ ತೀರಿಸಲು ಅವಳು ಕಂಪನಿಯ ಬ್ಯಾಂಕ್ ಅಕೌಂಟ್ನಿಂದ ನಕಲಿ ಸಹಿ ಬಳಸಿ ಸುಮಾರು 70 ಲಕ್ಷ ರೂಪಾಯಿ ಹಣವನ್ನು ವಂಚನೆ, ಫ್ರಾಡ್ ಮಾಡಿ ತನ್ನ ವೈಯಕ್ತಿಕ ಖಾತೆಗೆ ವರ್ಗಾಯಿಸಿಕೊಂಡಿದ್ದಳು. ಒಂದಿನ ಬೆಳಗ್ಗೆ ಆಕಾಶ್ ಮತ್ತು ಶಾಲಿನಿ ಮನೆಯಲ್ಲಿದ್ದಾಗ ಹಠಾತ್ತನೆ ಆಫೀಸ್ನ ಸೀನಿಯರ್ ಆಫೀಸರ್ಸ್ ಮತ್ತು ಪೊಲೀಸರು ಇವರ ಫ್ಲಾಟ್ಗೆ ದಾಳಿ ಮಾಡಿದರು. ಶಾಲಿನಿ ಮಾಡಿದ ಮಹಾವಂಚನೆಯ ಎಲ್ಲಾ ಸಾಕ್ಷ್ಯಾಧಾರಗಳು ಪೊಲೀಸರ ಕೈಯಲ್ಲಿದ್ದವು. ಪೊಲೀಸರು ಶಾಲಿನಿಯ ಕೈಗೆ ಬೇಡಿ ತೊಡಗಿಸಿ ಎಳೆದುಕೊಂಡು ಹೋಗುವಾಗ ಆಕಾಶ್ ತಡೆಯಲು ಹೋದ. ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಕಾಶ್ನ ಕೆನ್ನೆಗೆ ಬಾರಿಸಿ, ನಿನ್ನ ಹೆಂಡತಿ ಕಂಪನಿಗೆ ದ್ರೋಹ ಮಾಡಿದ್ದಾಳೆ, ಅಷ್ಟೇ ಅಲ್ಲದೆ ಈ ವಂಚನೆಯ ಹಣದಲ್ಲಿ ಈ ಐಷಾರಾಮಿ ಫ್ಲಾಟ್ ಕೂಡ ಖರೀದಿಯಾಗಿದೆ. ಈ ಫ್ಲಾಟ್ಗೆ ಕೋರ್ಟ್ ಸೀಸ್ ಆರ್ಡರ್ ತಂದಿದೆ, ತಕ್ಷಣವೇ ಮನೆಯಿಂದ ಆಚೆ ನಡಿ ಎಂದು ಗರ್ಜಿಸಿದರು. ಕೇವಲ 2 ವರ್ಷಗಳ ಹಿಂದೆ ಹೆತ್ತ ತಾಯಿಯ ಆಸ್ತಿಯನ್ನು ಕಿತ್ತುಕೊಂಡು ಕೋಟ್ಯಧಿಪತಿಗಳಾಗಿ ಮೆರೆಯುತ್ತಿದ್ದ ಆಕಾಶ್ ಮತ್ತು ಶಾಲಿನಿ ಇವತ್ತು ಒಂದೇ 1 ಗಂಟೆಯಲ್ಲಿ ರಸ್ತೆಗೆ ಬಂದು ನಿಲ್ಲುವಂತಾಯಿತು. ಹೆಂಡತಿ ಜೈಲು ಸೇರಿದರೆ ಆಕಾಶ್ ತಲೆಯ ಮೇಲೆ ಸೂರಿಲ್ಲದೆ, ಕೈಯಲ್ಲಿ ಕಾಸಿಲ್ಲದೆ ಬೀದಿಗೆ ಬಿದ್ದನು. ತಾಯಿಯ ಕಣ್ಣೀರು ಹಾಕಿಸಿದ ಆ ಪಾಪಿಯ ಅಂತಿಮ ಪತನದ ಆರಂಭ ಹೇಗಿರಲಿದೆ ಎಂಬ ಭೀಕರ ವಿಧಿಯ ಆಟ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಪೊಲೀಸರು ಐಷಾರಾಮಿ ಫ್ಲಾಟ್ನ ಮುಂಭಾಗದ ಬಾಗಿಲಿಗೆ ರಖಂ ಸೀಲ್ ಹಾಕಿ ಬೀಗ ಜಡಿದು ಹೊರಟು ಹೋದಾಗ ಆಕಾಶ್ಗೆ ಕಾಲ ಕೆಳಗಿನ ಭೂಮಿ ಸಂಪೂರ್ಣವಾಗಿ ಕುಸಿದು ಹೋದಂತಾಯಿತು. ಕಣ್ಣೆದುರೇ ಹೆಂಡತಿ ಜೈಲು ಸೇರಿದ್ದಳು. ಇತ್ತ ತಾನು ಕೋಟಿ ಕೊಟ್ಟು ಕೊಂಡುಕೊಂಡಿದ್ದ ಅರಮನೆಯಂತಹ ಫ್ಲಾಟ್ ಕೋಟ್ ಪಾಲಾಗಿತ್ತು. ಕೈಯಲ್ಲಿದ್ದ ದುಬಾರಿ ಮೊಬೈಲ್ ಫೋನ್, ಬ್ರಾಂಡೆಡ್ ಬಟ್ಟೆಗಳನ್ನು ಬಿಟ್ಟರೆ ಆಕಾಶ್ನ ಹತ್ತಿರ 1 ನಯಾ ಪೈಸೆ ಹಣ ಇರಲಿಲ್ಲ. ಕಂಪನಿಯ ದುಡ್ಡನ್ನು ಹೆಂಡತಿ ವಂಚನೆ ಮಾಡಿದ್ದರಿಂದ ಆಕಾಶ್ನ ಕೆಲಸವನ್ನು ತಕ್ಷಣವೇ ಕಿತ್ತು ಹಾಕಲಾಗಿತ್ತು. ಸಿಟಿಯ ಯಾವುದೇ ದೊಡ್ಡ ಕಂಪನಿಯೂ ಒಬ್ಬ ವಂಚಕಿಯ ಗಂಡನಿಗೆ ಕೆಲಸ ನೀಡಲು ಸಿದ್ಧವಿರಲಿಲ್ಲ. ಅಹಂಕಾರದ ತುತ್ತತುದಿಯಲ್ಲಿದ್ದ ಆಕಾಶ್ ಕೇವಲ ಒಂದೇ 1 ದಿನದಲ್ಲಿ ಭಿಕ್ಷುಕನಿಗಿಂತ ಕೀಳಾದ ಸ್ಥಿತಿಗೆ ಬಂದು ನಿಂತಿದ್ದ. ಆಕಾಶ್ ಮೊದಲು ತನ್ನ ಶ್ರೀಮಂತ ಸ್ನೇಹಿತರ ಮನೆ ಬಾಗಿಲಿಗೆ ಹೋಗಿ ಸಹಾಯಕ್ಕಾಗಿ ಕೈಚಾಚಿದ. ಆದರೆ ಐಷಾರಾಮಿ ಪಾರ್ಟಿಗಳಲ್ಲಿ ಅವನ ಜೊತೆ ವೈನ್ ಗ್ಲಾಸ್ ಹಿಡಿಯುತ್ತಿದ್ದ ಆ ಸಿಟಿಯ ಗೆಳೆಯರು ಈಗ ಆಕಾಶ್ನ ಸ್ಥಿತಿಯನ್ನು ನೋಡಿ ಮುಖ ತಿರುಗಿಸಿದರು. ನಿನ್ನ ಹೆಂಡತಿ ಕಳ್ಳತನ ಮಾಡಿ ಜೈಲಿಗೆ ಹೋಗಿದ್ದಾಳೆ, ನಿನ್ನ ಜೊತೆ ನಿಂತರೆ ನಮ್ಮ ಮರ್ಯಾದೆ ಹೋಗುತ್ತೆ, ಮೊದಲು ಇಲ್ಲಿಂದ ತೊಲಗು ಎಂದು ಬಾಗಿಲನ್ನು ಮುಖಕ್ಕೆ ಹೊಡೆದರು. ಅಷ್ಟೇ ಅಲ್ಲ, ಜೈಲಿನಲ್ಲಿದ್ದ ಶಾಲಿನಿಯನ್ನು ನೋಡಲು ಆಕಾಶ್ ಜೈಲಿನ ಕಂಬಿಗಳ ಮುಂದೆ ಹೋಗಿ ನಿಂತಾಗ ಅವಳು ಅವನ ಮುಖಕ್ಕೆ ಉಗುಳಿದ್ದಳು. ನಿನ್ನ ಹಳ್ಳಿಯ ದರಿದ್ರ ಆಸ್ತಿಯನ್ನು ನಂಬಿ ನಾನು ಮದುವೆಯಾಗಿದ್ದೇ ಮಹಾ ತಪ್ಪು. ನಿನ್ನ ಮುಖ ನೋಡಿದರೆ ನನಗೆ ಅಸಹ್ಯ ಆಗುತ್ತೆ.
ನಾನಿಲ್ಲಿಂದ ಬೇಗನೆ ಬೇಲ್ತಗೊಂಡು ನನ್ನ ಹಳೆಯ ಪ್ರಿಯಕರನ ಜೊತೆ ವಿದೇಶಕ್ಕೆ ಓಡಿ ಹೋಗ್ತೀನಿ, ನೀನು ಎಲ್ಲಿಗಾದರೂ ಹೋಗಿ ಸಾಯಿ ಎಂದು ಕ್ರೂರವಾಗಿ ಕಿರುಚಾಡಿದಳು. ಹೆಂಡತಿಯ ಆ ಅಸಲಿ ಕಟುಕತನದ ಮಾತುಗಳನ್ನು ಕೇಳಿದಾಗ ಆಕಾಶ್ನ ಎದೆ ಝಲ್ಲೆಂದಿತು. ತಾನು ಯಾರ ಮೋಹದ ಜಾಲಕ್ಕೆ ಬಿದ್ದು ಹೆತ್ತ ತಾಯಿಯ ಜುಟ್ಟು ಹಿಡಿದು ಬೀದಿಗೆ ನೂಕಿದ್ದನೋ ಅದೇ ಹೆಂಡತಿ ಇಂದು ತನ್ನನ್ನು ಕಸದಂತೆ ಬಿಸಾಡಿದ್ದಳು. ಆಕಾಶ್ ಜೈಲಿನಿಂದ ಹೊರಬಂದು ಸಿಟಿಯ ಫುಟ್ಪಾತ್ಗಳ ಮೇಲೆ ಅಲೆಯಲಾರಂಭಿಸಿದ. ಹಸಿವು ಹೊಟ್ಟೆಯನ್ನು ಸೀಳುತ್ತಿತ್ತು. ದಿನಾ ಸಾಯಂಕಾಲ ತಾಯಿ ಒಣಗಿದ ರೊಟ್ಟಿ ಕೇಳಿದಾಗ ಕತ್ತಲೆ ಕೋಣೆಗೆ ತಳ್ಳಿ ನಗುತ್ತಿದ್ದ ಆಕಾಶ್ಗೆ ಇಂದು ಸಿಟಿಯ ಕಸದ ತೊಟ್ಟಿಯ ಪಕ್ಕದಲ್ಲಿ ಬಿದ್ದಿದ್ದ ಎಂಜಲು ಅನ್ನದ ತಟ್ಟೆಯನ್ನು ನೋಡಿ ಕಣ್ಣಲ್ಲಿ ನೀರು ಬಂತು. ಕರ್ಮ ಅವನಿಗೆ ಹಸಿವಿನ ಅಸಲಿ ಬೆಲೆಯನ್ನು ಉಸಿರು ಉಸಿರಿಗೂ ಕಲಿಸುತ್ತಿತ್ತು. ದಿನಗಳು ಕಳೆದಂತೆ ಆಕಾಶ್ನ ಪರಿಸ್ಥಿತಿ ಇನ್ನೂ ಘೋರವಾಯಿತು. ಸರಿಯಾದ ಊಟವಿಲ್ಲದೆ ರಸ್ತೆ ಬದಿಯ ಕೊಳಕು ನೀರನ್ನು ಕುಡಿಯುತ್ತಿದ್ದರಿಂದ ಅವನಿಗೆ ತೀವ್ರವಾದ ಲಿವರ್ ರೋಗ, ಲಿವರ್ ಸಿರೋಸಿಸ್ ಆವರಿಸಿಕೊಂಡಿತು. ದೇಹವೆಲ್ಲ ಸೊರಗಿ ಕಡ್ಡಿಯಂತಾಯಿತು. ಕಣ್ಣುಗಳು ಹಳದಿಯಾಗಿ ಕಾಮಾಲೆ ರೋಗ ತುತ್ತತುದಿಗೆ ತಲುಪಿತು. ಹೊಟ್ಟೆ ಮಾತ್ರ ಉಬ್ಬಿಕೊಂಡು ಕೈಕಾಲುಗಳು ನಡುಗತೊಡಗಿದವು. ಫುಟ್ಪಾತ್ ಮೇಲೆ ಹರಿದ ಬಟ್ಟೆ ಧರಿಸಿ ಜ್ವರದ ನಡುಕದಲ್ಲಿ ಬಿದ್ದಿದ್ದ ಆಕಾಶ್ನನ್ನು ನೋಡಿ ಜನ ಯಾರೋ ಭಿಕ್ಷುಕ ಇರಬೇಕು ಎಂದು ದೂರ ಸರಿಯುತ್ತಿದ್ದರು. ಅಂದು ಚಳಿಯ ಮಳೆಯಲ್ಲಿ ತಾಯಿ ಸರಸ್ವತಮ್ಮ ಹೇಗೆ ನರಳಿದ್ದರೋ ಇಂದು ಅದೇ ಸಿಟಿಯ ರಸ್ತೆಯಲ್ಲಿ ಆಕಾಶ್ ಅದಕ್ಕಿಂತ 100 ಪಟ್ಟು ಹೆಚ್ಚು ನರಕಯಾತನೆಯನ್ನು ಅನುಭವಿಸುತ್ತಿದ್ದ. ಒಂದಿನ ಮಧ್ಯಾಹ್ನ ವಿಪರೀತ ಬಿಸಿಲಿನಲ್ಲಿ ಆಕಾಶ್ ರಸ್ತೆಯ ಬದಿಯಲ್ಲಿ ನಿಲ್ಲಲು ಶಕ್ತಿಯಿಲ್ಲದೆ ಬಿದ್ದಿದ್ದಾಗ ದೂರದಿಂದ ಒಂದು ಹಳೆಯ ಓಮ್ನಿ ಕಾರು ಬಂದು ನಿಂತಿತು. ಅದರಿಂದ ಇಳಿದ ಶಿವಣ್ಣ ಎಂಬ ಪುಣ್ಯಾತ್ಮ ಅನಾಥರಿಗೆ ಅನ್ನದ ಪ್ಯಾಕೆಟ್ ಹಂಚುತ್ತಿದ್ದರು. ಆಕಾಶ್ ಹಸಿವಿನಿಂದ ಕಣ್ಣು ಬಿಟ್ಟು, ಅಣ್ಣ, ಒಂದು ತುತ್ತು ಅನ್ನ ಕೊಡಿ, 3 ದಿನದಿಂದ ಏನೂ ತಿಂದಿಲ್ಲ ಎಂದು ಕೈಚಾಚಿದ. ಆಕಾಶ್ನ ಭೀಕರ ಸ್ಥಿತಿಯನ್ನು ನೋಡಿ ಶಿವಣ್ಣನ ಹೃದಯ ಕರಗಿತು. ತಕ್ಷಣ ಅವನಿಗೆ ಅನ್ನದ ಪ್ಯಾಕೆಟ್ ನೀಡಿ ನೀರು ಕುಡಿಸಿದರು. ಆಕಾಶ್ ಅನ್ನವನ್ನು ಮೃಗಗಳಂತೆ ತಿನ್ನುತ್ತಿರುವುದನ್ನು ನೋಡಿ ಶಿವಣ್ಣ, ಮಗನೇ, ನಿನ್ನ ದೇಹ ಪೂರ್ತಿ ರೋಗದಿಂದ ತುಂಬಿದೆ. ನೀನು ಹೀಗೆ ರಸ್ತೆಯಲ್ಲಿ ಬಿದ್ದರೆ ಸತ್ತು ಹೋಗ್ತೀಯಾ? ನಡೆ, ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತೀನಿ, ಅಲ್ಲಿ ನಿನಗೆ ಆಶ್ರಯ ಮತ್ತು ಚಿಕಿತ್ಸೆ ಸಿಗುತ್ತೆ ಎಂದರು. ಸಾವು ಕಣ್ಣೆದುರು ಕಾಣುತ್ತಿದ್ದ ಆಕಾಶ್ಗೆ ಶಿವಣ್ಣ ದೇವರಂತೆ ಕಂಡರು. ಅವನು ಕಷ್ಟಪಟ್ಟು ಎದ್ದು ಆ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತುಕೊಂಡ. ಆ ಕಾರು ಸಿಟಿಯ ಗದ್ದಲವನ್ನು ದಾಟಿ ಅನಾಥಾಶ್ರಮದ ಕಡೆಗೆ ಸಾಗುತ್ತಿತ್ತು. ಆದರೆ ಆ ಆಶ್ರಮದ ಒಳಗೆ ಕಾಲಿಟ್ಟ ತಕ್ಷಣ ಆಕಾಶ್ನ ಬದುಕಿನ ಮಹಾ ಪಶ್ಚಾತ್ತಾಪದ ಕಣ್ಣೀರಿನ ದೃಶ್ಯ ಹೇಗೆ ಎದುರಾಗಲಿದೆ ಎಂಬ ವಿಧಿಯ ಅಂತಿಮ ಹೊಡೆತ ಮುಂದಿನ ಭಾಗದಲ್ಲಿ ಕಾಯುತ್ತಿದೆ. ಶಿವಣ್ಣನ ಹಳೆಯ ಓಮ್ನಿ ಕಾರು ಸಿಟಿಯ ಗದ್ದಲವನ್ನು ದಾಟಿ ಹಸಿರು ಮರಗಳ ನಡುವೆ ಇದ್ದ ಶ್ರೀ ಸಾಯಿ ಕರುಣಾ ಅನಾಥಾಶ್ರಮದ ಕಬ್ಬಿಣದ ಗೇಟ್ ಒಳಗೆ ಬಂದು ನಿಂತಿತು. ಕಾರಿನ ಹಿಂಬದಿಯ ಸೀಟಿನಲ್ಲಿ ಜ್ವರದ ತೀವ್ರತೆಯಿಂದ, ಲಿವರ್ ರೋಗದ ಅತಿಯಾದ ನೋವಿನಿಂದ ನರಳುತ್ತಾ ಕಣ್ಣು ಮುಚ್ಚಿ ಮಲಗಿದ್ದ ಆಕಾಶ್ಗೆ ತಾನು ಎಲ್ಲೋ ಒಂದು ಹೊಸ ಆಸ್ಪತ್ರೆಗೆ ಬಂದಿದ್ದೇನೆ ಎಂದಷ್ಟೇ ಅನಿಸಿತ್ತು. ಶಿವಣ್ಣ ಕಾರಿನ ಬಾಗಿಲು ತೆರೆದು ಆಕಾಶ್ನನ್ನು ಎಬ್ಬಿಸಲು ಹೋದಾಗ ಆಕಾಶ್ನ ದೇಹ ಸಂಪೂರ್ಣವಾಗಿ ಮರದಂತೆ ಗಟ್ಟಿಯಾಗಿತ್ತು. ಕಾಲನ್ನು ಕೆಳಗೆ ಇಡಲು ಅವನಿಗೆ ಶಕ್ತಿಯಿರಲಿಲ್ಲ. ಶಿವಣ್ಣ ಆಶ್ರಮದ 2 ಹುಡುಗರನ್ನು ಕರೆದು ಆಕಾಶ್ನ ಕೈಗಳನ್ನು ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ನಿಧಾನವಾಗಿ ಆಶ್ರಮದ ಪ್ರಮುಖ ಹಜಾರದ ಕಡೆಗೆ ಕರೆದುಕೊಂಡು ನಡೆದರು. ಅದು ಮಧ್ಯಾಹ್ನದ ಸಮಯವಾಗಿದ್ದರಿಂದ ಆಶ್ರಮದ ವಿಶಾಲವಾದ ಹಜಾರದಲ್ಲಿ 100 ಜನ ಅನಾಥ ವೃದ್ಧರು ಮತ್ತು ಸಣ್ಣ ಸಣ್ಣ ಮಕ್ಕಳು ಸಾಲಾಗಿ ಕುಳಿತು ಊಟ ಮಾಡುತ್ತಿದ್ದರು. ಆಶ್ರಮದ ಒಳಗೆ ಬರುತ್ತಿದ್ದಂತೆ ಅಡುಗೆ ಮನೆಯಿಂದ ಬಿಸಿ ಬಿಸಿ ಅನ್ನ ಮತ್ತು ಹಳ್ಳಿಯ ಶೈಲಿಯ ಸಾರಿನ ಸುವಾಸನೆ ಆಕಾಶ್ನ ಮೂಗಿಗೆ ಬಡಿಯಿತು. ಈ ಸುಗಂಧ ಅವನಿಗೆ ಎಲ್ಲೋ ತುಂಬಾ ಪರಿಚಿತವಾದಂತೆ ಅನಿಸಿತು. ತನ್ನ ಹೆತ್ತ ತಾಯಿ ಹಳ್ಳಿಯ ಮನೆಯಲ್ಲಿ ಒಲೆಯ ಮುಂದೆ ಕುಳಿತು ಮಾಡುತ್ತಿದ್ದ ಅಡುಗೆಯ ಪರಿಮಳವೂ ಹೀಗೆಯೇ ಇರುತ್ತಿತ್ತು. ಆಕಾಶ್ ಕಷ್ಟಪಟ್ಟು ತನ್ನ ಹಳದಿಯಾಗಿದ್ದ ಕಣ್ಣುಗಳನ್ನು ಬಿಟ್ಟು ಎದುರಿಗೆ ನೋಡಿದ. ಅಲ್ಲಿ ಕಂಡ ಆ ಒಂದು ದೃಶ್ಯ ಅವನ ಎದೆಯನ್ನು ಸೀಳಿ ಇಡೀ ಪ್ರಾಣವನ್ನೇ ಹಿಂಡಿ ಆಚೆ ತೆಗೆದಂತಾಯಿತು. ಅಲ್ಲಿ ಆ ಇಡೀ ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಬಿಳಿಬಣ್ಣದ ಸುಂದರವಾದ ಹತ್ತಿ ಸೀರೆಯುಟ್ಟು ದೇವತೆಯಂತೆ ಮುಖದಲ್ಲಿ ನಸುನಗು ಬೀರುತ್ತಾ ಪ್ರೀತಿಯಿಂದ ಅನ್ನ ಬಡಿಸುತ್ತಿದ್ದವರು ಬೇರೆ ಯಾರೂ ಅಲ್ಲ, ಸ್ವತಃ ಅವನ ಹೆತ್ತ ತಾಯಿ ಸರಸ್ವತಮ್ಮ. ಅಂದು ಕರಾಳ ರಾತ್ರಿ ತಾನು ಜುಟ್ಟು ಹಿಡಿದು ರಸ್ತೆಗೆ ತಳ್ಳಿದ್ದ ಅದೇ ತಾಯಿ ಇಂದು ಅನಾಥರ ಪಾಲಿಗೆ ಜಗನ್ಮಾತೆಯಾಗಿ ನಿಂತಿದ್ದರು. ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಆಕಾಶ್ನ ಕಾಲ ಕೆಳಗಿನ ಭೂಮಿ ನಡುಗಿದಂತಾಯಿತು. ತಾನು ಮಾಡಿದ ಘೋರ ಅಪರಾಧ, ಹೆಂಡತಿಯ ಮಾತು ಕೇಳಿ ಹೆತ್ತ ಕರುಳಿಗೆ ಮಾಡಿದ ನಂಬಿಕೆ ದ್ರೋಹ, ಕ್ರೌರ್ಯದ ಪ್ರತಿಯೊಂದು ದೃಶ್ಯವೂ ಅವನ ಕಣ್ಣ ಮುಂದೆ ಸಿನಿಮಾ ರೀಲಿನಂತೆ ಓಡಲಾರಂಭಿಸಿತು. ಅವನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಲು ಶುರುಮಾಡಿತು. ಹೆತ್ತ ತಾಯಿಯ ಪವಿತ್ರವಾದ ಮುಖವನ್ನು ನೋಡಲು ಯೋಗ್ಯತೆಯಿಲ್ಲದೆ ಆಕಾಶ್ ತಕ್ಷಣವೇ ಶಿವಣ್ಣನ ಕೈಗಳನ್ನು ಬಿಡಿಸಿಕೊಂಡು ಆಶ್ರಮದ ಕಲ್ಲಿನ ನೆಲದ ಮೇಲೆ ಧಡಾರನೆ ಬಿದ್ದನು. ಹಜಾರದಲ್ಲಿದ್ದವರೆಲ್ಲ ಗಾಬರಿಯಿಂದ ನೋಡುತ್ತಿರಲಾಗಿ ಸರಸ್ವತಮ್ಮ ಕೂಡ ಕೈಲಿದ್ದ ಅನ್ನದ ಪಾತ್ರೆಯನ್ನು ಪಕ್ಕಕ್ಕಿಟ್ಟು ಯಾರೆಂದು ನೋಡಲು ಹತ್ತಿರ ಬಂದರು. ಹರಿದ ಬಟ್ಟೆ ಧರಿಸಿ ಲಿವರ್ ರೋಗದಿಂದ ಹೊಟ್ಟೆ ಉಬ್ಬಿಕೊಂಡು
ಕಡ್ಡಿಯಂತಾಗಿದ್ದ ಆ ಭಿಕ್ಷುಕನ ರೂಪದ ಮಗನನ್ನು ನೋಡಿದ ತಕ್ಷಣ ಸರಸ್ವತಮ್ಮನ ಕೈಕಾಲುಗಳು ನಡುಗಿದವು. ತಾಯಿ ಕರುಳು ತನ್ನ ಮಗನನ್ನು ಗುರುತಿಸಲು ಒಂದೇ ಒಂದು ಕ್ಷಣವೂ ತಡಮಾಡಲಿಲ್ಲ. ಆಕಾಶ್, ಮಗನೇ ಎಂದು ಸರಸ್ವತಮ್ಮನ ಬಾಯಿಂದ ಕರಳು ಹಿಂಡುವಂತಹ ಕಿರುಚಾಟ ಹೊರಬಂದಿತು. ಕೈಲಿದ್ದ ಸೌಟು ಕೆಳಗೆ ಬಿದ್ದಿತು. ತಾಯಿ ಓಡಿ ಬರುವುದನ್ನು ನೋಡಿದ ಆಕಾಶ್ ನೆಲದ ಮೇಲೆಯೇ ಹರಿದಾಡುತ್ತಾ ತಾಯಿಯ ಪಾದಗಳನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡನು. ಅಮ್ಮ, ನನ್ನನ್ನು ಕ್ಷಮಿಸಿಬಿಡಮ್ಮ. ನಾನು ಮಗನಲ್ಲ, ಹೆತ್ತ ತಾಯಿಗೆ ದ್ರೋಹ ಮಾಡಿದ ಮಹಾಪಾಪಿ ನಾನು. ನಿನ್ನ ಹಸಿದ ಹೊಟ್ಟೆಯಲ್ಲಿ ಕಣ್ಣೀರು ಹಾಕಿಸಿದ ಕಟುಕ ನಾನು. ಇವತ್ತು ಆ ಪಾಪಕ್ಕೆ ನನಗೆ ತಕ್ಕ ಶಿಕ್ಷೆ ಸಿಕ್ಕಿದೆ ಅಮ್ಮ ಎಂದು ಆಶ್ರಮದ ಇಡೀ ಗೋಡೆಗಳು ನಡುಗುವಂತೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳಲು ಶುರುಮಾಡಿದ. ತಾಯಿಯನ್ನು ಬೀದಿಗೆ ಹಾಕಿದ ಮಗನೇ ಇವತ್ತು ಅದೇ ತಾಯಿಯ ಕಾಲ ಬುಡಕ್ಕೆ ಭಿಕ್ಷುಕನಾಗಿ ಬಂದು ಬಿದ್ದಿದ್ದ. ಕರ್ಮದ ಅಂತಿಮ ನ್ಯಾಯದ ಆ ಕಣ್ಣೀರಿನ ಮಹಾಮುಕ್ತಾಯ ಮುಂದಿನ ಕೊನೆಯ ಭಾಗದಲ್ಲಿ ತೆರೆದುಕೊಳ್ಳುತ್ತದೆ. ಆಶ್ರಮದ ಕಲ್ಲಿನ ನೆಲದ ಮೇಲೆ ಬಿದ್ದು ಹೆತ್ತ ತಾಯಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಕಾಶ್ ಪ್ರಾಣವೇ ಹೋಗುವಂತೆ ಅಳುತ್ತಿದ್ದ ಆ ದೃಶ್ಯವನ್ನು ಕಂಡು ಆಶ್ರಮದಲ್ಲಿದ್ದ ನೂರಾರು ವೃದ್ಧರು ಹಾಗೂ ಶಿವಣ್ಣ ಮೂಕವಿಸ್ಮಿತರಾಗಿ ಕಣ್ಣೀರು ಹಾಕುತ್ತಾ ನಿಂತಿದ್ದರು. ಅಂದು ಕರಾಳ ರಾತ್ರಿ ಜ್ವರದಿಂದ ನರಳುತ್ತಿದ್ದ ತಾಯಿಯನ್ನು ಅರೆಬೆತ್ತಲೆಯಾಗಿ ರಸ್ತೆಗೆ ತಳ್ಳಿದ ಮಗ ಇವತ್ತು ತಾನೇ ಲಿವರ್ ರೋಗದ ತೀವ್ರ ನೋವಿನಿಂದ ನರಳುತ್ತಾ ಅದೇ ತಾಯಿಯ ಪಾದದ ಧೂಳಿಗೆ ಬಿದ್ದಿದ್ದ. ಆಕಾಶ್ ತಾಯಿಯ ಕಾಲಿಗೆ ಮುಖ ಉಜ್ಜುತ್ತಾ, ಅಮ್ಮ, ನನ್ನನ್ನು ಈ ಆಶ್ರಮದಿಂದ ಆಚೆ ತಳ್ಳಿಬಿಡಮ್ಮ. ನನ್ನ ತರಹದ ಕಟುಕನಿಗೆ ನಿನ್ನ ಕಾಲ ಹತ್ತಿರ ಇರೋಕ್ಕೂ ಯೋಗ್ಯತೆ ಇಲ್ಲ. ಹೆಂಡತಿಯ ಕಾಮ ಮತ್ತು ದುಡ್ಡಿನ ಮದದಲ್ಲಿ ಕಣ್ಣು ಮುಚ್ಚಿ ಹೋಗಿದ್ದ ನಾನು ನಿನ್ನ ಕಣ್ಣೀರಿನ ಶಾಪಕ್ಕೆ ಇವತ್ತು ರಸ್ತೆಗೆ ಬಿದ್ದೆ ಅಮ್ಮ. ನನಗಿದ್ದ ಐಷಾರಾಮಿ ಫ್ಲಾಟ್ ಹೋಯಿತು, ಕೋಟಿ ಕೋಟಿ ದುಡ್ಡು ಹೋಯಿತು. ನನ್ನನ್ನು ಈ ಸ್ಥಿತಿಗೆ ತಂದ ಆ ಶಾಲಿನಿ ನನ್ನ ಮುಖಕ್ಕೆ ಉಗುಳಿ ಜೈಲು ಸೇರಿದ್ಲು ಅಮ್ಮ. ಇವತ್ತು ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ. ನನ್ನನ್ನು ಕ್ಷಮಿಸಿಬಿಡಮ್ಮ ಎಂದು ಜೋರಾಗಿ ಬಿಕ್ಕುತ್ತಿದ್ದ. ಆದರೆ ಈ ಪ್ರಪಂಚದಲ್ಲಿ ಹೆಣ್ಣಿನ ರೂಪದಲ್ಲಿರುವ ದೇವರೆಂದರೆ ಅದು ಹೆತ್ತ ತಾಯಿ ಮಾತ್ರ. ಮಗ ಎಷ್ಟೇ ದೊಡ್ಡ ದ್ರೋಹ ಮಾಡಿದರೂ ತಾಯಿಯ ಕರುಳು ಅವನ ಸಾವನ್ನು ನೋಡಲು ಸಹಿಸುವುದಿಲ್ಲ. ಸರಸ್ವತಮ್ಮನ ಕಣ್ಣುಗಳಿಂದ ಅಂದು ಆಕಾಶ್ ಮೇಲಿದ್ದ ಕೋಪದ ಕಣ್ಣೀರು ಬರಲಿಲ್ಲ. ಬದಲಿಗೆ ರೋಗದಿಂದ ಸೊರಗಿ ಹೋಗಿದ್ದ ಮಗನ ಸ್ಥಿತಿಯನ್ನು ಕಂಡು ಒಬ್ಬ ತಾಯಿಯ ಮರುಕದ ಕಣ್ಣೀರು ಹರಿಯಿತು. ಸರಸ್ವತಮ್ಮ ತಕ್ಷಣವೇ ನೆಲದ ಮೇಲೆ ಕುಳಿತು ನಡುಗುತ್ತಿದ್ದ ತನ್ನ ಕೈಗಳಿಂದ ಆಕಾಶ್ನ ಮುಖವನ್ನು ಎತ್ತಿ ಅವನ ಕಣ್ಣೀರನ್ನು ಒರೆಸಿದರು. ಎದ್ದೇಳು ಮಗನೇ, ಮೊದಲು ಎದ್ದೇಳು. ಈ ತಾಯಿ ಯಾವತ್ತೂ ಮಗನಿಗೆ ಶಾಪ ಕೊಡಲ್ಲಪ್ಪ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಮಗನೇ. ಅಂದು ನೀನು ದುಡ್ಡಿನ ಅಹಂಕಾರದಲ್ಲಿ ಕಣ್ಣು ಕಳೆದುಕೊಂಡಿದ್ದೆ. ಇವತ್ತು ವಿಧಿ ನಿನಗೆ ಕಣ್ಣು ತೆರೆಸಿದೆ. ಇನ್ಮೇಲಾದರೂ ದುಡ್ಡೇ ಸರ್ವಸ್ವ ಅಲ್ಲ ಅನ್ನೋ ಕಟು ಸತ್ಯ ನಿನಗೆ ಅರ್ಥವಾದರೆ ಅಷ್ಟೇ ಸಾಕು ಎಂದು ಕರಳು ಹಿಂಡುವಂತೆ ಸಮಾಧಾನ ಮಾಡಿದರು. ಶಿವಣ್ಣ ಮತ್ತು ಆಶ್ರಮದ ಹುಡುಗರು ಆಕಾಶ್ನನ್ನು ನಿಧಾನವಾಗಿ ಎಬ್ಬಿಸಿ ಆಶ್ರಮದ ಒಳಗಿನ ಒಂದು ಬೆಡ್ ಮೇಲೆ ಮಲಗಿಸಿದರು. ಸರಸ್ವತಮ್ಮ ಅಡುಗೆ ಮನೆಗೆ ಓಡಿಹೋಗಿ ತಾವೇ ಕೈಯಾರೆ ಮಾಡಿದ ಬೀಸಿ ಬೀಸಿ ಗಂಜಿಯನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಮಗನ ಹತ್ತಿರ ಬಂದರು. ಕೈಕಾಲುಗಳು ನಡುಗುತ್ತಿದ್ದ ಆಕಾಶ್ನ ತಲೆಯನ್ನು ತನ್ನ ಮಡಿಲ ಮೇಲೆ ಇಟ್ಟುಕೊಂಡು ತಾಯಿ ಎಷ್ಟೋ ಪ್ರೀತಿಯಿಂದ ಮಗನಿಗೆ ಒಂದೊಂದೇ ತುತ್ತು ಅನ್ನವನ್ನು ಬಡಿಸಲು ಶುರುಮಾಡಿದರು. ಆಕಾಶ್ ಗಂಜಿಯ ಪ್ರತಿಯೊಂದು ತುತ್ತನ್ನು ನುಂಗುವಾಗಲೂ ಕಣ್ಣೀರು ಹಾಕುತ್ತಿದ್ದ. ಅಂದು ಕೋಟಿ ಕೋಟಿ ಆಸ್ತಿ ಇದ್ದಾಗಲೂ ಸಿಗದ ನೆಮ್ಮದಿ ಮತ್ತು ರುಚಿ ಇವತ್ತು ಅನಾಥಾಶ್ರಮದ ಆ ಸಣ್ಣ ತಟ್ಟೆಯ ಗಂಜಿಯಲ್ಲಿ ಅವನಿಗೆ ಸಿಕ್ಕಿತ್ತು. ಹೆತ್ತ ತಾಯಿಯ ಪ್ರೀತಿಯ ಅನ್ನ ಅವನ ಆತ್ಮಕ್ಕೆ ಜೀವನದ ಅಸಲಿ ಸತ್ಯವನ್ನು ಬೋಧಿಸಿತ್ತು. ರೋಗ ತುತ್ತ ತುದಿಗೆ ತಲುಪಿದ್ದರಿಂದ ವೈದ್ಯರು ಇವನಿಗೆ ಇನ್ನು ಕೆಲವೇ ದಿನಗಳು ಮಾತ್ರ ಆಯಸ್ಸು ಇರೋದು ಎಂದು ಶಿವಣ್ಣನಿಗೆ ತಿಳಿಸಿದ್ದರು. ಆದರೆ ಆಕಾಶ್ಗೆ ತನ್ನ ಸಾವಿನ ಭಯ ಇರಲಿಲ್ಲ. ತನಗೆ ಉಳಿದಿರುವ ಅಲ್ಪ ದಿನಗಳ ಕಾಲ ಹೆತ್ತ ತಾಯಿಯ ಸೇವೆಯನ್ನು ಮಾಡುತ್ತಾ ಆಶ್ರಮದ ಅನಾಥ ಮಕ್ಕಳಿಗೆ ಸಹಾಯ ಮಾಡುತ್ತಾ ಕಳೆಯಲು ನಿರ್ಧರಿಸಿದ. ದುಡ್ಡಿನ ಬೆನ್ನತ್ತಿ ಹೋದರೆ ಕೊನೆಗೆ ಸಿಗುವುದು ಕೇವಲ ಒಂಟಿತನ ಮತ್ತು ಕಣ್ಣೀರು ಎಂಬ ಕಟು ಸತ್ಯವನ್ನು ಅವನು ಅರಿತುಕೊಂಡಿದ್ದ. ಆಸ್ತಿ, ಅಂತಸ್ತು, ಸುಂದರ ಹೆಂಡತಿ ಎಲ್ಲವೂ ಕರಗುವ ಮಂಜಿನಂತೆ, ಆದರೆ ಹೆತ್ತ ತಾಯಿಯ ನಿಸ್ವಾರ್ಥ ಪ್ರೀತಿ ಮಾತ್ರ ಎಂದಿಗೂ ಅಳಿಯದ ದೈವಿಕ ಸತ್ಯ ಎಂದು ಆಕಾಶ್ ಕೊನೆಗೂ ಮನಗಂಡಿದ್ದ. ತಾಯಿಯ ಕಾಲ ಬುಡದಲ್ಲೇ ಅವನಿಗೆ ಮೋಕ್ಷ ಸಿಕ್ಕಿತ್ತು. ಸ್ನೇಹಿತರೇ, ಇಂದಿನ ಕಥೆ ಇಲ್ಲಿಗೆ ಮುಕ್ತಾಯವಾಗಬಹುದು. ಆದರೆ ಇದು ಕೇವಲ ಒಂದು ಕಥೆಯಲ್ಲ. ಇಂದಿನ ಕಟು ಸಮಾಜದ ಕನ್ನಡಿ. ದುಡ್ಡಿನ ಮದ, ಹೆಂಡತಿಯ ವ್ಯಾಮೋಹ ಮತ್ತು ಸಿಟಿಯ ಬಣ್ಣದ ಪ್ರಪಂಚದಲ್ಲಿ ಕಣ್ಣು ಕಳೆದುಕೊಂಡು ಹೆತ್ತ ತಾಯಿಯನ್ನೇ ಬೀದಿಗೆ ಹಾಕಿದ ಆಕಾಶ್ನಿಗೆ ಕೊನೆಗೆ ಕರ್ಮ ಹೇಗೆ ಶಿಕ್ಷೆ ನೀಡಿತು ಎಂಬುದನ್ನು ನೀವೇ ನೋಡಿದ್ರಿ. ಇವತ್ತು ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ತಪ್ಪು ದಾರಿಯಲ್ಲಿ ಸಾಗುತ್ತಿದೆ. ಕೈತುಂಬಾ ಸಂಬಳ, ಬ್ಯಾಂಕ್ ಬ್ಯಾಲೆನ್ಸ್, ದೊಡ್ಡ ಕಾರು ಬಂಗಲೆ ಬಂದ ತಕ್ಷಣ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಹೆತ್ತ ತಂದೆ ತಾಯಿ ಹಳೆಯವರಾಗಿ ಕಸದಂತೆ ಕಾಣಲು ಶುರುಮಾಡುತ್ತಾರೆ. ಆದರೆ ನಾವೊಂದು ವಿಷಯವನ್ನು ಮರೆಯಬಾರದು. ನಾವು ಇವತ್ತು ಈ ಜಗತ್ತನ್ನು ನೋಡುತ್ತಿದ್ದೇವೆ, ಸುಂದರವಾದ ಬಟ್ಟೆ ಉಟ್ಟು ಓಡಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಅಂದು ನಮ್ಮ ಹೆತ್ತ ತಾಯಿ ತಾನು ಹರಿದ ಸೀರೆಯುಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಟಿ ನಮಗಾಗಿ ಸುರಿಸಿದ ರಕ್ತದ ಬೆವರು.
ಹೆತ್ತ ತಾಯಿಗಿಂತ ದೊಡ್ಡ ದೇವರು ಈ ಬ್ರಹ್ಮಾಂಡದಲ್ಲಿ ಬೇರೊಬ್ಬರಿಲ್ಲ. ತಾಯಿಯ ಕಣ್ಣೀರನ್ನು ಹಾಕಿಸಿದ ಯಾವೊಬ್ಬ ಮಗನೂ ಎಷ್ಟೇ ಕೋಟಿ ದುಡಿದರೂ ಈ ಜಗತ್ತಿನಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಕರ್ಮ ಅನ್ನೋದು ತುಂಬಾ ಶಕ್ತಿಶಾಲಿ. ನಾವು ಇಂದು ಹೆತ್ತವರಿಗೆ ಏನನ್ನು ನೀಡುತ್ತೇವೋ ನಾಳೆ ನಮ್ಮ ಮಕ್ಕಳು ನಮಗೆ ಅದನ್ನೇ ಮರಳಿ ನೀಡುತ್ತಾರೆ. ಇಂದಿನ ಯುವ ಪೀಳಿಗೆಗೆ ನನ್ನದೊಂದು ವಿನಂತಿ. ನಿಮ್ಮ ಹೆಂಡತಿ ಅಥವಾ ಸ್ನೇಹಿತರು ಎಷ್ಟು ಮುಖ್ಯವೋ ಅವರಿಗಿಂತ 100 ಪಟ್ಟು ಮುಖ್ಯ ನಿಮ್ಮನ್ನು ಹೆತ್ತು ಸಾಕಿ ಬೆಳೆಸಿದ ವೃದ್ಧ ತಂದೆ ತಾಯಿ. ವಯಸ್ಸಾದ ಕಾಲದಲ್ಲಿ ಅವರಿಗೆ ನಿಮ್ಮ ದುಡ್ಡು ಬೇಡ, ಬಂಗಲೆ ಬೇಡ. ಅವರಿಗೆ ಬೇಕಾಗಿರುವುದು ಕೇವಲ ನಿಮ್ಮ ಪ್ರೀತಿಯ 2 ಮಾತುಗಳು ಮತ್ತು ಗೌರವ. ಅವರ ಕೊನೆಯ ದಿನಗಳಲ್ಲಿ ಅವರನ್ನು ಅನಾಥಾಶ್ರಮಕ್ಕೆ ತಳ್ಳಬೇಡಿ. ನಿಮ್ಮ ಕಣ್ಣೆದುರೇ ದೇವತೆಯಂತೆ ನೋಡಿಕೊಳ್ಳಿ. ಹಾಗೂ ಇಂದಿನ ಹಿರಿಯ ಜೀವಗಳಿಗೆ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಪ್ರೀತಿಯಿಂದ ಸಂಸ್ಕಾರ ಕಲಿಸಿ. ಆಸ್ತಿ ಅಂತಸ್ತನ್ನು ಕಣ್ಣುಮುಚ್ಚಿ ಮಕ್ಕಳ ಹೆಸರಿಗೆ ಬರೆಯುವ ಮುನ್ನ ಅವರಿಗೆ ಒಳ್ಳೆಯ ಗುಣಗಳ ಆಸ್ತಿಯನ್ನು ನೀಡಿದ್ದೀನ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ಸ್ನೇಹಿತರೆ, ಈ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ, ಇಂದಿನ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಿದೆ ಅಂತ ನಿಮಗನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ. ಹೆತ್ತ ತಾಯಿಯ ಬೆಲೆ ಏನು ಎಂಬುದನ್ನು ಪ್ರತಿಯೊಬ್ಬ ಮಗನೂ ಅರಿಯಲಿ. ಇದೇ ತರಹದ ಸಮಾಜಕ್ಕೆ ಸಂದೇಶ ನೀಡುವ, ಕಣ್ಣೀರು ತರಿಸುವ ಅದ್ಭುತ ಕಥೆಗಳಿಗಾಗಿ ಇಂದೇ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.